ಹೈಯರ್ ಸೆಕೆಂಡರಿ ದ್ವಿತೀಯ ವರ್ಷದ ಕನ್ನಡ ಐಚ್ಛಿಕ ತರಗತಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ನಮ್ಮ ಪಠ್ಯಭಾಗದ 4ನೇ ಘಟಕದಲ್ಲಿ ಕೊಡಲಾದಂತಹ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಬರೆದಂತಹ ಮಂಥರ ನಾಟಕದ ನೋಡ್ತಾ ಇದ್ದೆವು. ಅದರ ಕೊನೆಗೆ ತಲುಪಿದ್ದೇವೆ. ಹಾಗಿರುವಾಗ ಕಳೆದ ಕ್ಲಾಸಿನ ಭಾಗವನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ಭರತನಿಗೆ ಯುವರಾಜ ಪಟ್ಟ ಸಿಗಬೇಕು ಎಂಬುದಕ್ಕಾಗಿ ಮಂಥರೆ ಹೇಳಿಕೊಟ್ಟ ಹಾಗೆ ಕೈಕೇಯಿ ತನ್ನ ಪತಿಯಾದಂತಹ ದಶರಥನಲ್ಲಿ ಹಿಂದೆ ನೀಡಿದಂತಹ 2 ವರವನ್ನು ಕೇಳ್ತಾಳೆ. ಒಂದು, ಭರತನಿಗೆ ಯುವರಾಜ ಪಟ್ಟ ಸಿಗಬೇಕು, ಮತ್ತೊಂದು ರಾಮ 14 ವರ್ಷ ಕಾಡಿಗೆ ತೆರಳಬೇಕು ಅಂತ. ಇದನ್ನು ಹೇಳಿದಾಗ ದಶರಥನಿಗೆ ಬಹಳ ದುಃಖ ಆಗ್ತದೆ. ಅವನು ಕೇಳಿಕೊಳ್ತಾನೆ, ಅಲ್ವಾ ಇದು ತಪ್ಪು, ಸರಿಯಲ್ಲ, ಭರತನಿಗೆ ಬೇಕು ಯುವರಾಜ ಪಟ್ಟ ಕೊಡುವ, ಆದರೆ ರಾಮನನ್ನು ಕಾಡಿಗೆ ಕಳಿಸಿ ಹೇಳ್ಬೇಡ ಅಂತ. ಆದ್ರೆ ಕೈಕೇಯಿ ಅದಕ್ಕೆ ಒಪ್ಪುದಿಲ್ಲ. ಕೊಟ್ಟ ವರ ಕೊಡ್ಲೇಬೇಕು, ಕೊಡ್ತೀರಾ ಇಲ್ವ ಅಂತ ಹೇಳಿ ಅಂತ. ಆಗ ಅವನ ಮನಸ್ಸಲ್ಲಿ ದುಃಖ ತುಂಬಿಕೊಳ್ತದೆ. ಕೊನೆಗೆ ಎಷ್ಟು ಹೇಳಿದ ಇವಳು ಕೇಳಿದಾಗ ಅಲ್ಲೇ ಕುಸಿದು ಸಾವನ್ನು ಅಪ್ಪುತ್ತಾನೆ. ಬಳಿಕ ರಾಮ ತಂದೆ ಕೊಟ್ಟಂತ ಮಾತಿನ ಪ್ರಕಾರ ಕಾಡಿಗೆ ತೆರಳುತ್ತಾನೆ. ಮಂಥರೆ ಮತ್ತು ಕೈಕೇಯಿ ಭರತನಿಗಾಗಿ ಕಾಯ್ತಾರೆ, ತಯಾರಿ ಮಾಡಿಕೊಂಡು. ಅವರಿಗೂ ಸಂಶಯ ಇದೆ ಅಲ್ವಾ, ಭರತ ಯಾವ ರೀತಿ ಸ್ವೀಕರಿಸ್ತಾನೆ ಅಂತ. ಅದು ಧೈರ್ಯ ಮಾಡಿಕೊಳ್ತಾರೆ ಅಲ್ವಾ, ಯುವರಾಜ ಪಟ್ಟ ಸ್ವೀಕರಿಸ್ತಾನೆ ಅಂತ. ಭಾರತ ಬರ್ತಾನೆ. ಆದ್ರೆ ಬಂದಾಗ ಅವನ ಮಾತು ಗೊತ್ತಾಗ್ತದೆ. ರೋಷದಲ್ಲಿ ಬರ್ತಾನೆ, ಬಿಡುಗಾಳಿ ಹಾಗೆ ಬರ್ತಾನೆ. ಬಂದು ಇವರ ಈ ಕೃತ್ಯವನ್ನು ತಿಳಿದು ಅತ್ಯಾವ ಸಿಟ್ಟಿನಲ್ಲಿ ಮಾತನಾಡ್ತಾನೆ. ಕೈಕೇಯಿಯಲ್ಲಿ ಕೂಡ, ಜೊತೆಗೆ ಮಂಥರೆಯಲ್ಲಿ ಕೂಡ. ಇವ್ರು ಹೇಳುವ ಮಾತನ್ನು ಕೇಳುವ ಆ ಸ್ಥಿತಿಯಲ್ಲಿ ಇಲ್ಲ ಅವನು, ಅಷ್ಟು ರೋಷದಲ್ಲಿದ್ದಾನೆ. ತಾಯಿ ಕೂಡ ಹೇಳ್ತಾ ಇದ್ದಾನೆ, ಅಲ್ಲ ಅವಳು ಮಾಡಿದ ತಪ್ಪು ಎತ್ತಿ ಹೇಳ್ತಾ ಇದ್ದಾನೆ, ಇವಳು ತಾಯಿ ಆದವಳು ಮಾಡಬಾರದು, ತಪ್ಪು ಅಂತ. ಆಗ ಮಂಥರೆ ಹೇಳ್ತಾಳೆ, ಇಷ್ಟೆಲ್ಲ ಮಾಡಿದ್ದು ನಿನಗಾಗಿ ಅಲ್ಲ, ನೀನು ಯಾಕೆ ತಾಯಿಯನ್ನು ಬೈತಾ ಇದ್ದೀನಿ ಅಂತ. ಇಷ್ಟು ಭಾಗ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದು. ಮುಂದಿನ ಭಾಗವನ್ನು ಈಗ ನೋಡೋಣ. ಓಹೋ, ತಿಳಿದವ ನಾನು, ತಿಳಿದವಳು ನೀನು. ನಾನು ಕೂಡ ತಿಳಿದವನೇ, ನೀನು ಕೂಡ ತಿಳಿದವಳೆ. ಯಾಕೆ ನೀ ಹಿಂದೆ ಹೇಳ್ತಾ ಇದೆಯಲ್ಲ, ನನಗೆ ಕಲಿಸ್ತಾ ಇದೆ ಚಿಕ್ಕ ಮಗು ಇರುವಾಗ, ಅದು ಕಾಗೆ, ಇದು ಗುಬ್ಬಿ, ಇದು ನಾಯಿ, ಅದು ಬೆಕ್ಕು, ಅದು ಗುಡ್ಡ, ಇದು ನದಿ, ಅದು ಆಕಾಶ, ಅದು ನಕ್ಷತ್ರ, ಇದೆಲ್ಲ ನೀನು ಹೇಳಿಕೊಟ್ಟದ್ದು ಅಲ್ವಾ. ನನಗೆ ಕೂಡ ಗೊತ್ತಾಯಿತು, ನೀನು ತಿಳಿದವಳೆ, ನೀನು ಹೇಳಿದಾಗ ನನಗೂ ತಿಳಿಯಿತು. ಆದ್ರೆ ಅದು ಸರಿ, ಅದು ನೀನು ಒಂದು ಮಾಡಲಿಲ್ಲ. ಏನು, ಕೂಸಿದ್ದಾಗ ತೋರಿಸಿ ಹೇಳ್ತಾ ಇದ್ದೆ. ಇದೆಲ್ಲ ನಾನು ಕೂಸಿದ್ದಾಗ, ನಾನು ಮಗುವಾಗಿದ್ದಾಗ ನೀನು ತೋರಿಸಿ ಹೇಳ್ತಾ ಇದ್ದೆ ಅಲ್ಲ, ಅದೇ ಈಗ ಯಾಕೆ ಹೇಳಿಲ್ಲ? ಅದು ಇದು ತಪ್ಪು, ಇದು ಪಾಪ, ಇದು ಅನ್ಯಾಯ, ಇದು ಅಧರ್ಮ, ಇದು ಅನಾಚಾರ, ಇದು ಅತ್ಯಾಚಾರ. ಅಜ್ಜಿ ಇದನ್ನು ನೀನು ತಿಳಿಸಲೇ ಇಲ್ಲ ನನ್ನ ಅಮ್ಮನಿ, ನನಗೆ ಹೇಳ್ತಾ ಇದೆಯಲ್ಲ, ನನಗೆಲ್ಲ ಹೇಳಿಕೊಟ್ಟೆ ಅಲ್ಲ, ಎಲ್ಲವನ್ನು ಗುರ್ತು ಹಿಡಿಯುವಾಗ ಆಯ್ತು. ಹಾಗೆ ಇದೇ ಮಾತನ್ನು ಯಾಕೆ ನನ್ನ ಅಮ್ಮನಿಗೆ ಹೇಳಿಲ್ಲ? ಅವಳಿಗೆ ಹೇಳಿದಲ್ಲ, ನೀ ಮಾಡಿದೆಲ್ಲ ದೊಡ್ಡ ತಪ್ಪು ಅಂತ, ಅನ್ಯಾಯ, ಅತ್ಯಾಚಾರ, ಅಧರ್ಮ, ಇದ್ಯಾಕೆ ಹೇಳಿಲ್ಲ? ಆಗ ನಿನಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಕೇಳ್ತಾನೆ. ಅದನ್ನು ನೀನು ತಿಳಿಸಲೇ ಇಲ್ಲ ನನ್ನ ಅಮ್ಮನಿಗೆ. ಜಾರಿ ಬೀಳೋಳನ್ನೇ ಆಳಕ್ಕೆ ನೂಕಿದೆ. ಅದರ ಬದಲು ಅವಳಿಗೆ ನೀನು ಬುದ್ಧಿವಾದ ಹೇಳುವ ಬದಲು ಜಾರಿ ಬೀಳೋವನ್ನು ಪುನಃ ಆಳಕ್ಕೆ ನೂಕಿದಾಗ ಮಾಡಿ, ನೀನು ಕೂಡ ಅವಳು ತಳ್ಳಿದೆ ಆಳಕ್ಕೆ. ಮತ್ತೇನು ಹೇಳ್ತಾ ಇದ್ದೀನಿ ನನಗೆ ಉಪದೇಶ? ಕೈ ಹಿಡಿದು ದಂಡೆಗೆ ಇಳಿಲಿಲ್ಲ. ಅವಳ ತಪ್ಪಿಂದ ಅವಳನ್ನು ರಕ್ಷಿಸಬೇಕಿತ್ತು ಅಲ್ವಾ. ಅವಳು ತಪ್ಪು ಮಾಡ್ತಾ ಇದೆ, ನೀನನ್ನು ಸರಿ ಮಾಡಬೇಕಿತ್ತು ಅಲ್ವಾ. ಗುಂಡಿಗೆ ಬೀಳೋಳು ನಾವು ಎತ್ತಿ ಹಿಡಿಬೇಕು, ಅವ್ರು ಬಚಾವ್ ಮಾಡಬೇಕಿತ್ತು. ಅವಳನ್ನು ನೂಕಿದ್ದಲ್ಲದೆ ನೀನು ಆಕೆ ಜೋಡಿಸಿ ಪ್ರಪಾತಕ್ಕೆ ಬಿದ್ದೆ. ಆಗ ನೀನು ಏನ್ ಮಾಡಿದೆ? ಅವಳಿಂದ ಇದು ಮಾಡಿಸಿದೆ, ಅವಳನ್ನು ನೀನು ಪ್ರಪಾತಕ್ಕೆ, ಏನ್ ಪ್ರಪಾತ? ಆಳವಾದಂತ ಕಣಿವೆಗೆ ಹೇಳ್ತೇವಲ್ಲ, ಆಳವಾದ ಕಣಿವೆಗೆ ನೀನು ಅವಳನ್ನು ಬೀಳಿಸಿ ಅಂದ್ರೆ ಅಷ್ಟು ದೊಡ್ಡ ತಪ್ಪು ಮಾಡಿದೆ. ನೀನು ಕೂಡ ಜಾರಿ ಬಿದ್ದೆ. ಅಂದ್ರೆ ನೀವಿಬ್ಬರು ಇದು ಮಾಡಿದ್ದು. ನೀನು ಹೇಳ್ಬೇಕಿತ್ತು, ನನಗೆ ಹೇಳಿದಾಗ ಹೇಳಿಲ್ಲ. ಅವಳು ಬಿದ್ದು, ಅವಳು ಬೀಳಿಸಿದೆ, ನೀನು ಬಿದ್ದೆ.
ತುಂಬಾ ದುಃಖ ಆಗ್ತಾ ಇದೆ. ನಿನ್ನ ಎಷ್ಟು ಹಚ್ಚಿಕೊಂಡಿದ್ದೆ ನಾನು, ನಿನ್ನ ಎಷ್ಟು ಪ್ರೀತಿಸಿದ್ದೆ ಅಲ್ವಾ, ನೀನ ನನ್ನ ಪ್ರಾಣ. ಹಾಗೆ ಅಷ್ಟು ಪ್ರೀತಿ ನನ್ನ ಕೊಟ್ಟೆ. ಅಜ್ಜಿ ಅಜ್ಜಿ ಅಂತ 3 ಹೊತ್ತು ನಿನ್ನ ಕಾಲ ಹಿಂದೆ ಸುಳಿತಾ ಇದ್ದೆ ಅಲ್ವಾ. ಅಜ್ಜಿ ಅಜ್ಜಿ ಅಂತ 3 ಹೊತ್ತು ಅಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ನಿನ್ನ ಹಿಂದೆ ನಾನು ಸುಳಿತಾ ಇದ್ದೆ ಚಿಕ್ಕ ಮಗಿರುವಾಗ. ಹೀಗೆ ನೀನು ಮಾಡಿಬಿಟ್ಟೆ. ಅಯ್ಯೋ, ಮನಸ್ಸು ಮಾಗದ ಹಣ್ಣು ಮುದುಕಿ, ಸಿಟ್ಟು ಬರ್ತಾ ಇದೆ ನನಗೆ ಅಲ್ವಾ. ಈ ಹಣ್ಣನ್ನು ಮುದುಕಿ ಹಾಕಿರೋದಕ್ಕೆ ಮನಸ್ಸು ಮಾಗ್ಲಿಲ್ಲ, ಮನಸ್ಸು ಪಕ್ವವಾಗ್ಲಿಲ್ವೋ. ಈಗಲೇ ಅದು ಆಗ್ಬೇಕಿತ್ತಲ್ಲ. ಹಾಗೆ ನೀನು ಹೀಗೆ ಮಾಡ್ತಿದ್ಯಾ. ನೀನು ಏನ್ ಮಾಡುವಂತ ಬರ್ತಾ ಇಲ್ಲ. ಮುಟ್ಟಿದರೆ ಮುರಿದು ಹೋಗ್ತಿ, ಹೊಡಿಯೋಣ ಅಂತ ಕಾಣ್ತಾ ಇದೆ ಅಲ್ವಾ. ಏನ್ ಮಾಡೋದು, ಮುಟ್ಟಿದ ನೀನು ಮುರಿದು ಬಿಡ್ಬಹುದು, ಏನ್ ಮಾಡ್ಲಿ ನಾನು ಅಂತ ಕೇಳ್ತಾನೆ. ಆಗ ಮಂತಾರೆ ಉಪದೇಶಿಕೊಳ್ಳಿಕ್ಕೆ ಹೊರಟದಲ್ಲ, ನೀನ್ ತಪ್ಪು ಮಾಡ್ತಾ ಇದೆಯೇ, ನಿನಗಾಗಿಲ್ಲ ತಾಯಿ ಮಾಡಿದ್ದು, ಆದ್ರೆ ಅವಳಿಗೆ ಕೂಡ ಹೇಳ್ತಾ ಇದ್ದಾನೆ, ನೀವಿಬ್ಬರು ಸೇರಿ ಮಾಡಿದ್ದು, ನೀನು ಮಾಡಿ ಅವಳಿಗೆ ಮಾಡಿಸಿದೆ, ನೀನು ಬಿದ್ದೆ ಅಲ್ಲಿ ಅಂತ. ಅದು ಕೈಕೆಯಾಗ ಹೇಳ್ತಾಳೆ, ಆಕೆಗೆ ಅಂದು ಏನು ಪ್ರಯೋಜನ ಬರತ್ತ, ಆಕೆಗೆ ಯಾಕೆ ಹೇಳ್ತಾ ಇದ್ದೀನಿ, ಮುದುಕಿ ಅವಳೇ ಯಾಕೆ ಹೇಳ್ತಾ ಇದ್ದೀನಿ, ನೇರ ಹೇಳ್ತೀನಿ ಕೇಳು. ನಾನೇ ಇಲ್ಲದಕ್ಕೂ ಕಾರಣ. ಯಾಕೆಂತ ಕೇಳು. ನನ್ನ ಮಗ ಮಹಾರಾಜ ಆಗಿ ಮೆರೆಯುವುದು ನಾನು ನೋಡ್ಬೇಕು. ನಾನು ತಾಯಿಯಲ್ಲ, ತಾಯಿಯ ನನ್ನ ಆಸೆ ಇರೋದಿಲ್ವ. ನನ್ನ ಮಗ ಕೂಡ ಮಹಾರಾಜಾಗಿ ಮೆರಿ ನೋಡ್ಬೇಕು ಆಸೆ ಇರೋದಿಲ್ವ. ಇದೊಂದೇ ಆಸೆ ನನಗೆ, ಇದೊಂದು ಆಸೆ ನನಗೆ. ಅದಕ್ಕಾಗಿ ನಾನು ಅವಳು ನನಗೆ ಸಹಾಯ ಮಾಡಿದ್ಲು. ತಾಯಿಯ ಹೃದಯ ಅರ್ಥ ಮಾಡಿಕೊ. ಆಕೆ ನೊಂದು ನಿಟ್ಟು ಸಿಕ್ಕರೆ ನಿಂತ ನೆಲವೇ ಸೀದು ಹೋಗುತ್ತೆ. ಆಗ ತಾಯಿಯ ಮನಸ್ಸು ಕೂಡ ಅರ್ಥ ಮಾಡಿಕೊ. ಅವಳಿಗೆ ದುಃಖ ಆಗಿ ಅವಳು ನಿಟ್ಟಿಸಿ ಬಿಟ್ರೆ ಆ ಉಸಿರಿಗೆ ನಿಂತ ನೆಲವೇ ಸೀಳಾಗಬಹುದು. ತಾಯಿಗೆ ಹೇಳಬೇಡ. ಯಾಕಂದ್ರೆ ಆ ತಾಯಿ ನಿನಗಾಗಿ ಇಷ್ಟು ಮಾಡಿ ಅಷ್ಟು ಇಷ್ಟಪಟ್ಟದ್ದು. ನನಗೆ ಆಸೆ ಇದೆ, ನನ್ನ ತಪ್ಪ. ತಾಯಿ ಆದವಳು ಮಗನ ಆ ಸಂತೋಷವನ್ನು ನೋಡುದು ತಪ್ಪೋ, ಎಲ್ಲ ತಾಯಿ ಬಯಸುದೇ ಅಲ್ವಾ ಅಂತ ಕೇಳ್ತಾಳೆ. ಆಗ ಭರತ ವಿಷಾದನಾಗೇನಾಗ್ತಾನೆ. ಅವನಿಗೆ ಏನ್ ಹೇಳುವಂಥದ್ದು ಅಲ್ವಾ, ವಿಷಾದ ಆಗ್ತದೆ, ದುಃಖ ಆಗ್ತದೆ. ನಿಜ, ತಾಯಿ ನೋಯಬಾರದು. ಆದರೆ ನೀವು ಯಾವಾಗ ಮನೆ ಮಕ್ಕಳನ್ನ ಕಾಡಿಗಾಟಿದ್ರೋ ಆಗಲೇ ತಾಯಿ ತನ್ನನ್ನು ಕಾಡಿಗಾಟಿದಿರಿ. ತಾಯಿಯ ಮಾತು ತಪ್ಪಿಸಬಾರದು, ತಾಯಿ ಮನಸ್ಸಿಗೆ ನೋವು ಮಾಡಬಾರದು. ಆದ್ರೆ ತಾಯಿ ಹೇಗಿರ್ಬೇಕು, ತಾಯಿ ಮಾಡ್ಬೇಕಾದ ಕರ್ತವ್ಯ ಮಾಡಿದ್ರಲ್ಲ, ಹಾಕೊಳ್ಳಿ ಸಾಧ್ಯ. ನೀವು ಯಾವಾಗ ಮನೆ ಮಕ್ಕಳನ್ನ ಕಾಡಿಗಟ್ಟಿದ್ರು, ನೀವೀಗ ಅಟ್ಟಿದ್ಯಾರಿಗೆ, ರಾಮ ಯಾರು, ಅಣ್ಣ, ಮನೆ ಮಗ. ಹಾಗಿರುವ ನೀವೀ ತಪ್ಪು ಮಾಡಿದ್ರೆ ನೀವು ತಾಯಿ ಅಂತ ಹೇಳಿ ಸಾಧ್ಯ ಅಂತ ಹೇಳ್ತಾನೆ. ತಾಯ್ತನ ಇಲ್ಲ, ತಾಯಿಗೊಂದು ಗುಣ ಇದ್ರಲ್ಲ ತಾಯಿ ಆಗುದು. ಆ ಗುಣ ನೀನು ತೋರಿಸಲಿಲ್ಲ, ನಿನ್ನ ಮಗನನ್ನೇ ಕಾಡಿ ಕಳಿಸಿದೆ. ತಾಯ್ತನನ್ನು ಕಾಡಿಗಟ್ಟಿದ್ರಿ. ಆಗ ನಿನ್ನ ತಾಯಿ ಕೂಡ ಅಲ್ಲ, ನಿನ್ನ ತಾಯ್ತನ ಕಾಡಿಗೋಯ್ತು. ಇಲ್ಲ ಈಗ ನಿನ್ನಲ್ಲಿ ಅರ್ಥ. ಯಾಕೆ ನಿನ್ನ ಗುಣ ತೋರಿಸಿದೆ, ಆ ವರ್ತನೆ ಮಾಡಿದೆ. ಈಗ ನನ್ನ ಎದುರು ಇರೋದು ತಾಯಿ ಅಲ್ಲ, ನನ್ನ ಎದುರು ತಾಯಿ ಇಲ್ಲ. ತಾಯಿಯಾದವಳು ಕಾಣ್ತಾ ಇಲ್ಲ. ಯಾಕೆ, ಅಲ್ಲಿ ತಪ್ಪು ಮಾಡಿದ ಕಾರಣ. ತಾಯಿಯ ವೇಷದ ನಿಸ್ಸೀಮ ಸ್ವಾರ್ಥ ದುರ್ದಮ್ಯ ದುರಾಶೆ. ತಾಯಿಯ ವೇಷ ಮಾತ್ರ. ತಾಯಿಯ ಒಳಗೆ ತಾಯ್ತನ ಇಲ್ಲ, ಗುಣ ಇಲ್ಲ. ಏನಿರುವುದು ಆ ವೇಷ ಹಾಕಿದಾಗಿದೆ. ನಿಸ್ಸೀಮ ಸ್ವಾರ್ಥ, ಆ ಸ್ವಂತ ಸ್ವಾರ್ಥ ಮಾತ್ರ. ದುರ್ದಮ್ಯ ದುರಾಶೆ, ಅತ್ಯಂತ ಕೆಟ್ಟ ದುರಾಸೆ. ಆಸೆ ಅಲ್ಲ, ದುರಾಶೆ. ತಾಯಿಗಿರ್ಲಿ, ಒಂದು ಹೆಣ್ಣು ಕೂಡ ಅಲ್ಲ ನೀವು. ತಾಯಿ ಹೋಗ್ಲಿ, ನಿಮ್ಮನ್ನು ಹೆಣ್ಣು ಕೂಡ ಹೇಳಿ ಸಾಧ್ಯ. ಹೆಣ್ಣಾದವಳು ಮಾಡ್ಲಿಕ್ಕಿಲ್ಲ, ತಾಯಿಯಾದವಳು ಮಾಡ್ಲಿಕ್ಕೆ ಇಲ್ಲ. ನಿಮ್ಮಲ್ಲಿ ಈ ದುರಾಶೆ ಮಾತ್ರ. ನಾನು ಮತ್ತೇನು ತಾಯಿ ಅಂತ ಹೇಳಿ. ರಾಮ ತಿರುಗಿ ಬರೋವರೆಗೆ ಅಯೋಧ್ಯೆಯಲ್ಲಿ ನನ್ನ ಕಾಲಿಡೋದಿಲ್ಲ ನೋಡು. ನಾನು ರಾಮ ತಿರುಗು ಬರೋವರೆಗೆ ಇಲ್ಲಿ ಕಾಲಿಡ್ಲಿಕ್ಕಿಲ್ಲ. ನನಗಾಗಿ ಹೇಳಿದಲ್ಲ, ನನಗೆ ಬೇಕಾಗಿಲ್ಲ. ನನಗೆ ರಾಮ ಬೇಕು. ಅನುಭವಿಸಿ ನೀವೇ ಅಧಿಕಾರದ ವೈಭವ. ಅಧಿಕಾರಕ್ಕಾಗಿ ಮೋಹ ಪಟ್ಟದಲ್ಲ, ನೀವೇ ಅನುಭವಿಸಿ ಬೇಕಾದಷ್ಟು ಅನುಭವಿಸಿ. ನಾನು ರಾಮ ಇರೋ ಕಾಡಿಗೆ ಹೋಗಿ ಬರಿಗಾಲು ಬರಿ ದಲೆಯಲ್ಲಿ ಬಿಕಾರಿಯಾಗಿ ಬದುಕಿದ್ದೇನೆ. ನಾನು ರಾಮ ಇರೋ ಕಾಡಿಗೆ ಹೋಗ್ತೇನೆ, ಬರಿ ಕಾಲಲ್ಲಿ ಹೋಗ್ತೇನೆ, ಭಿಕ್ಷುಕನಾಗಿ ಬದುಕುತ್ತೇನೆ. ಸಾಕು, ಭಿಕ್ಷುಕನಾಗಿ ಬದುಕಿ ಸಾಕು, ರಾಮನ ಜೊತೆ, ಅಣ್ಣನ ಜೊತೆ. ಅಲ್ಲ, ನಿಮ್ಮ ಈ ಪಟ್ಟ ನನಗೆ ಬೇಡ, ಯುವರಾಜ ಪಟ್ಟ ಬೇಡ. ನಮಸ್ಕಾರ ನಿಮಗೆ, ದೊಡ್ಡ ನಮಸ್ಕಾರ ಅಂತ ಹೇಳ್ತಾನೆ. ಹೀಗೆ ಸಶಬ್ದವಾಗಿ ಕೈ ಜೋಡಿಸಿ ಗಮನಿಸ್ತಾರೆ. ಹಾಗೆ ಶಬ್ದ ನಮಸ್ಕಾರ ಅಂತ ಹೇಳ್ತಾನೆ. ನಿಮ್ಗೆ ಹೇಳ್ತಾರೆ ದೊಡ್ಡ ನಮಸ್ಕಾರ ನಿಮ್ಗೆ ಅಂತ. ಹಾಗೆ ಹೇಳ್ತಾನೆ, ಬೇಡ ನಿಮ್ಮ ಸಹವಾಸ ಅಂತ. ಕೈ ಹೇಳ್ತಾಳೆ, ನಿಲ್ಲು ಬರ್ತಾನೆ, ಇಲ್ಲು ಓಡಿ ಬರ್ತಾಳಲ್ಲ, ಬರ್ತಾನೆ ಇಲ್ಲಿ. ಏನ್ ಹೇಳ್ತಾ ಇದ್ದೀ? ಹೊಣೆಗಾರಿಕೆಗೆ ಬೆನ್ನು ಹಾಕಿ ಓಡಿ ಹೋಗ್ಬೇಡ, ಹೀಗೆ ಹೆಡಿಯಾಗಿ ಹೋಗ್ಬೇಡ. ನಿನಗೆ ಹೊಣೆಗಾರಿಕೆ, ಈಗ ನಿನ್ನ ಹೊಣೆ ಅಲ್ವಾ ಈ ರಾಜ್ಯದ್ದು. ಹಾಗೆ ಅದನ್ನ ಬೆನ್ನು ಹಾಕಿ ಹೋಗ್ಬೇಡ. ಅವನು ಹೋದ, ನೀನು ಹೋದ್ರೆ ರಾಜ್ಯ ಯಾರು ನೋಡಿಕೊಳ್ಳುದು? ಈಗ ನಿನಗೆ ಹೊಣೆಗಾರಿಕೆ ಇದೆ ಅಲ್ವಾ. ಯುವರಾಜನಾಗಿ ಒಪ್ಪಿ ರಾಮ ಹೋಗಿದ್ದಾನೆ, ನೀನು ಯುವರಾಜ ಅಂತ. ಆಗ ಯುವರಾಜ ಆಗಿ ನಿನ್ನ ಹೊಣೆ ಇಲ್ವಾ? ಈಗ ನಿನ್ನ ಯುವರಾಜ. ರಾಮ ಬರೋ ಹಾಗಿಲ್ಲ, ನೀನು ಇರೋ ಹಾಗಿಲ್ಲ. ರಾಮದಿಂದ ಬಂದಾನ, ಬರ್ಲಿಕ್ಕಿಲ್ಲ ತಂದೆಯ ಮಾತು ಪಾಲಿಸ್ಲಿಕ್ಕಾಗಿ. ನೀನಿಲ್ಲಿ ಇರ್ಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಾ ಇದ್ದಿ. ಅನಾಥ ಅಯೋಧ್ಯೆನ ಕಾಪಾಡೋರು ಯಾರು? ಹಾಗೆ ಈ ದೇಶವನ್ನು ಕಾಪಾಡೋದೇವ್ರು, ಅಯೋಧ್ಯೆನ ಯಾರು ಕಾಪಾಡೋದು? ಅದು ಆಲೋಚಿಸ್ತಾ ಇಲ್ಲ. ನಿನ್ಗೆ ಕರ್ತವ್ಯ ಇದೆ.
ಅಂತ ಕೇಳ್ತಾಳೆ. ಕೈ ಕಣ್ಣಲ್ಲಿ ಹೊಳೆಯುವ ಕಣ್ಣೀರು, ಕೈಕೇಯ ಆ ಕಣ್ಣಲ್ಲಿ ಕಣ್ಣೀರು ಹೊಳೆಯುತ್ತಾ ಇದೆ ದುಃಖದಲ್ಲಿ. ಇಷ್ಟೆಲ್ಲ ಆಯ್ತು, ಈಗ ಇವನು ಹೋಗ್ತಾ ಇದ್ದಾನೆ, ಏನ್ ಮಾಡೋಣ ಅಂತ. ಆಗ ಮಂತರ ಕೂಡ ಹೇಳ್ತಾಳೆ, ತಾಯಿ ಮಮತಾ ಎಂಬುದು ನೆರೆ ಏರಿದ ಕೆನ್ನೀರ ತೋರಿ, ಇದರ ಸೆಳವಿಗೆ ಸಿಕ್ಕ ತಾಯಿ ಅನ್ನೋ ಜೀವ ತನ್ನ ಪಾತಾಳದಾಗ ತಾನ ಮುಳುಗಿ ಹೋಗೋದು ಬಿಟ್ಟು ಇನ್ನೇನೈತಿ. ನೋಡು ತಾಯಿಯನ್ನು. ತಾಯಿ ಯಾವತ್ತು ಮಮತೆಯಿಂದ ತುಂಬಿಕೊಂಡಿರ್ತಾಳೆ. ಅವಳು ಮಾಡುವ ಕೆಲಸ ನಿನಗೆ ತಪ್ಪು ಕಂಡಿರ್ಬೋದು, ಆದ್ರೆ ನಿನ್ನ ತಾಯಿ ಅವಳು ನಿನ್ನ ಕ್ಷೇಮವನ್ನು ಬಯಸುವಂಥದ್ದು. ತಾಯಿ ಮಮತೆ ಎಂಬುದು ನೆರೆ ಏರಿದ ಕೆನ್ನೀರ ತೊರೆ. ತಾಯಿ ಮಮತೆ ಎಂಬುದು ನೆರೆ ಬರುವ ಹಾಗೆ ಅಲ್ವಾ, ಆ ಕೆನ್ನೀರಿನ ತೊರೆ ಆಗಿರುವಾಗ ಅದರ ಸೆಳವಿಗೆ ಸಿಕ್ಕ ತಾಯಿ ಅನ್ನೋ ಜೀವ ತನ್ನ ಪಾತಾಳದಾಗ ತಾನ ಮುಣಗಿ ಹೋಗೋದು ಬಿಟ್ಟು ಇನ್ನೇನೈತಿ. ಆಗಿರುವಾಗ ತಾನೇ ಮುಳುಗಿ ಹೋಗಿರುದು ಅಲ್ಲ. ಹೀಗಾದ್ರೆ ಅವಳು ಈ ರೀತಿ ಮುಳುಗಿ ಹೋಗಬಹುದು. ಆ ಮಮತೆಯಲ್ಲಿ ಅವಳು ಇದ್ದಾಳೆ. ಹಾಗಿರುವಾಗ ಅಂತವಳು ಈ ಸ್ಥಿತಿಗೆ ಬಂದ್ರೆ ಏನಾದೀತು, ಮುಳುಗಿ ಹೋಗ್ತಾಳೆ. ಅದು ಕಾಣ್ತಾ ಇದೆ ಅಲ್ಲ. ಮಗನಾದವನು ಹೀಗೆ ಹೇಳಿದಾಗ ಕಲ್ಲಾಗಿರೋ ಕೈ ಬಳಿ ಬಂದು ಕೈ ಕಲ್ಲಿನಾಗ ಇದ್ದಾಳೆ ಈಗ, ಅಂದ್ರೆ ಈ ಆಘಾತದಲ್ಲಿ. ಆಗ ಅವಳು ಅಲ್ವಾ ಕರೆಗೆ ಹೋಗ್ತಾಳೆ. ಕೆಂಪಾದ ತೊರೆಯಲ್ಲಿ ಕರೆಗೆ ಹೋಗ್ತಾಳೆ ಅಲ್ವಾ, ಹೋಗ್ತಾಳೆ ಅಂತ ಮಂತರಿಗೆ ಬೇಸರ ಆಗ್ತದೆ. ಯಾಕೆ ಹಿಂಗೆ ಕಡ್ದಿಟ್ಟ ಕಲ್ಲಿದಂಗೆ ಕುಂತಿ, ಅವಳಿಗೆ ಭಯ ಆಗ್ತದೆ. ಇಷ್ಟೆಲ್ಲ ಮಾಡಿ ಇವಳಿಗೆ ಒಂದು ಆಘಾತ ಆಗಿದೆ. ತಾಯಿ ಯಾಕೆ ಹಿಂಗೆ ಕಡ್ದಿಟ್ಟ ಕಲ್ಲಿದಂಗೆ ಕೂತಿ, ಕಡದ ಮಾಡಿದಂತ ಕಲ್ಲಿನಾಗೆ ಯಾಕೆ ಕೂತ್ಕೊಂಡಿದ್ದಿ ಅಂತ ಕಾಯ್ಕೆ ಉತ್ತರಿಸ್ತಾಳೆ. ಏನ್ ಹೇಳಿ, ನೀನು ತಾಯಿನೇ ಅಲ್ಲ ಅಂತ ಮಗನಾದೋನು ಅಂದ ಮೇಲೆ ಕಲ್ಲಾಗದೆ ಇನ್ನೇನಾಗಲಿ ಹೇಳು. ಇದಕ್ಕಿಂತ ದುಃಖ ಬೇಕಾ? ತಾಯಿಯನ್ನು ನಿನ್ ತಾಯಿ ಅಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುಃಖ ಬೇರೆ. ಹೇಳಿದೆ ಮಗನೇ ತಾಯಿಯನ್ನು ನಿನ್ ತಾಯಿ ಅಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುಃಖ ಬೇರೆ ಇದೆಯಾ? ನಾನು ಕಲ್ಲಾಗದೆ ಏನ್ ಮಾಡಲಿ? ರಾಮ ಬರೋ ಹಾಗಿಲ್ಲ, ಭರತ ಇರೋ ಹಾಗಿಲ್ಲ. ಹಾಗೆ ಈಗ ಏನಾಯ್ತು, ರಾಮ ಹೋಗಿದ್ದಾನೆ, ಅವನಿಂದ ಬರ್ಲಿಕ್ಕಿಲ್ಲ ತಂದೆ ಮಾತಿಗೆ ಪ್ರಕಾರ. ಭರತ ಇಲ್ಲಿ ನಿಲ್ಲಿಗೂ ತಯಾರಲ್ಲ. ಅಯೋಧ್ಯೆ ಅನಾಥವಾದಿತ್ಯ ಎಂಬ ನದರು ಅವನಿಗಿಲ್ಲ. ಅಯೋಧ್ಯೆ ದೇಶದ ಬಗ್ಗೆ ಚಿಂತೆ ಇಲ್ಲ ಅಲ್ವಾ. ಅಯೋಧ್ಯೆ ಅನಾಥ ಆಗ್ತಂತದ್ದು ಅದು ಕೂಡ ತಲೆ ತೆಗೆದುಕೊಳ್ತಾ ಇಲ್ಲ. ಇವನಿಗಿಲ್ಲ, ರಾಮನಿಗಿಲ್ಲ, ಇವನಿಗಿಲ್ಲ. ಪುನಃ ಹೇಳ್ತಾರೆ ಮಂತರ, ರಾಮ ಭರತ ಇಬ್ಬರೇ ಅಲ್ಲ ನಿನ್ನ ಮಕ್ಕಳು. ಹಾಗೆ ಬೇಸರ ಮಾಡಬೇಡ, ಆ ಧೈರ್ಯ ಕಳ್ಕೊಳ್ಬೇಡ. ರಾಮ ಭರತ ಇಬ್ಬರೇ ಅಲ್ಲ ಮಕ್ಕಳು. ಅಳತಾ ಇರೋ ಅಯೋಧ್ಯಾನ ಎತ್ತಿಕೋ ಮೊದಲು. ಸರಿ, ರಾಮ ಹೋಗದ, ಭರತ ಹೋಗ್ತಾ ಇದ್ದಾನಲ್ಲ, ಇನ್ನು ಧೈರ್ಯ ಕೆಡ್ಬೇಡ. ಧೈರ್ಯ ಕೊಡ್ತಾರೆ ಮಂತರ, ನೀನ್ ಧೈರ್ಯ ಕಳ್ಬೇಡ. ಯಾಕೆ, ಈಗ ಇನ್ನು ಇಷ್ಟು ಮಾಡಿ ಆಯ್ತಲ್ಲ, ಇನ್ನು ನಾವು ನೋಡ್ಬೇಕು. ಆಗ ಅವರಿಬ್ಬರೇ ಮಕ್ಕಳನ್ನು ಬಾಯಿಸ್ಬೇಡ. ಅಳ್ತಾ ಇರೋ ಅಯೋಧ್ಯಾನ ಎತ್ತಿಕೋ ಮೊದಲು. ಅಯೋಧ್ಯೆ ಅಳ್ತಾ ಇದೆ ಅಲ್ಲ, ಯಾರಿಲ್ಲ, ಅನಾಥವಾಗಿ. ಹಾಗಿದ್ರೆ ಅಂತೂ ಅಪಾಯ ಹೆಚ್ಚು ರಾಜ್ಯಕ್ಕೆ. ಅದನ್ನು ಎತ್ತುಕೋ. ಸಿಂಹಾಸನ ಎಂಬುದು ಅಧಿಕಾರದ ಅಟ್ಟ ಅಲ್ಲ. ಸಿಂಹಾಸನ ಎಂಬುದು ಅಧಿಕಾರವನ್ನು ಮಾಡಲಿಕ್ಕೆ ಮಾತಾಡುವಂಥದ್ದಲ್ಲ. ಅದರ ಆ ಸಿಂಹಾಸನ ಅಲ್ಲ, ಅಥವಾ ಆ ಅಟ್ಟ ಅಂತ ಆ ರೀತಿ ಅದನ್ನು ಮಾತ್ರ ನೋಡುವಂಥದ್ದಲ್ಲ. ಬರೀ ಅಧಿಕಾರ ಅಲ್ಲ, ಪ್ರಜಾಮಂದಿನ ಪೊರೆಯ ತೊಟ್ಟಿಲು. ಆಗ ಅಧಿಕಾರದ ಆ ಅಟ್ಟ ಅಲ್ಲ, ಪ್ರಜೆಗಳನ್ನು ಕಾಪಾಡುವಂತ ತೊಟ್ಟಿಲದು. ಅಂದ್ರೆ ಪ್ರಜೆಗಳನ್ನು ತೊಟ್ಟಿಲ್ನಾಗಿ ತೂಗ್ಬೇಕು, ಅಥವಾ ತೊಟ್ಟಿನ ಇಟ್ಟ ಹಾಗೆ ಆ ಸಂತೋಷ ಕೊಡಬೇಕು. ಅಳತಾ ಐತೆ ಮಗು ಅಳ್ತಾ ಇದೆ, ತೊಟ್ಟಿಲು ಒಪ್ಪಿಸ್ಕೋ, ತೊಟ್ಟಿಲು ಒಪ್ಪಿಸ್ಕೋ. ತೊಟ್ಟಿಲು ಕೊಡು ಯಾರಿಗೆ? ಮಗುವಿಗೆ, ಅಂದ್ರೆ ಪ್ರಜೆಗಳನ್ನು ಆ ರೀತಿ ನೋಡಿಕೋ ಪ್ರೀತಿಯಲ್ಲಿ. ಅವರನ್ನು ಕೈ ಬಿಡ್ಬೇಡ ಅಂತ ಪಕ್ಕನ ಹೇಗೆ ಮಂತ್ರ ರೀತಿ ಬದಲಾಗಿ ಹೇಳ್ತಾಳಲ್ಲ. ಅಂದ್ರೆ ಈ ದೇಶವನ್ನು ನೋಡೋದು ಮುಖ್ಯ ಅಂತ, ಧೈರ್ಯ ಕಳ್ಕೊಳ್ಬೇಡ ಅಂತ. ಈ ಸಮಯದಲ್ಲಿ ಕೂಡ ಅದು ಹೇಳಿ ತಯಾರಾಗ್ತಲ್ಲ ಮಂತ್ರ. ನನಗೆ ಅಷ್ಟು ಬುದ್ಧಿವಂತ ಅಂತ ಗೊತ್ತಾಗ್ತದೆ. ಮಂತ್ರ ತೊಟ್ಟಿಲ ಹಗ್ಗವನ್ನು ಕೈ ಕಡೆ ಚಾಚಿದಾಗ ರಂಗದ ಮೇಲೆ ಕತ್ತಲು. ಹಾಗೆ ತೊಟ್ಟಿಲ ಹಗ್ಗವನ್ನು ಕೈ ತಗೊಂಡು, ಅಂದ್ರೆ ನಾನು ರಾಜ್ಯವನ್ನು ನೋಡಿಕೊಳ್ತೇನೆ ಅಂತ, ತೊಟ್ಟಿಲ್ ತೂಗ್ತೇನೆ ಅಂತ. ಅಂದ್ರೆ ಇವರು ಹೋಗ್ತಾರಲ್ಲ, ಮುಂದಿನ ಕೆಲಸ ಮುಂದೆ ಒಳ್ಳೆ ಬೇರೆ ಯಾರಿಲ್ಲ ಕಾಪಾಡಲಿಕ್ಕೆ ಅಂತ. ಇಲ್ಲಿಗೆ ಆ ದೃಶ್ಯ ಪೂರ್ತಿ ಆಗ್ತದೆ. ಮುಂದಿನ ದೃಶ್ಯ 6 ಏನಾಗ್ತದೆ ನೋಡೋಣ. ಭರತ ತನ್ನ ವಸ್ತ್ರಾಭರಣಗಳನ್ನು ಕಳಚಿ ನಾರು ಮಾಡಿ ಉಟ್ಟು ಅಯೋಧ್ಯೆಯ ನಿರ್ಗಮನಕ್ಕೆ ಸಿದ್ಧನಾಗುತ್ತಿದ್ದಾನೆ. ಆಗ ಭರತ ಅಲ್ಲಿ ತಯಾರು ಮಾಡ್ತಾ ಇದ್ದಾನೆ. ಹೇಳಿ ಹೋಗಿದ್ದಾನಲ್ಲ, ನನಗೆ ಬೇಡ ಅಂತ ಈ ರಾಜ್ಯ. ವಸ್ತ್ರಾಭರಣ ಎಲ್ಲ ಆಭರಣ ಎಲ್ಲ ಕಳಚಿದ್ದಾನೆ. ಹಾಗೆ ರಾಜಕುಮಾರನಾಗಿರುವಂತಹ ವಸ್ತ್ರ ಆಭರಣ ಕಳಚಿ ನಾರು ಬಟ್ಟೆ ಉಡ್ತಾನೆ. ಅಯೋಧ್ಯೆಗೆ ನಿರ್ಗಮನಕ್ಕೆ ಅಯೋಧ್ಯೆಯಿಂದ ತೆರಳಲು ಸಿದ್ಧನಾಗ್ತಾನೆ. ಎಲ್ಲಿಗೆ? ಕಾಡಿಗೆ, ರಾಮನ ಜೊತೆ ಮಾತಾಡ್ತಾನೆ. ಹಿರಿಯಣ್ಣ ರಾಮಚಂದ್ರ ಇರುವಾಗ ಭರತ ಹೇಗೆ ತಾನೆ ಅಯೋಧ್ಯೆಯ ಚಕ್ರವರ್ತಿ ಆಗೋದು ಶಕ್ಯ? ಇವರು ಇಷ್ಟೆಲ್ಲ ಮಾಡಿದ್ದಾರೆ. ಹಿರಿಯಣ್ಣ ಇರುವಾಗ ನಾನು ಹೇಗೆ ಚಕ್ರವರ್ತಿ ಆಗಲಿಕ್ಕೆ ಸಾಧ್ಯ? ತಾಯಿಯ ಕುರುಡು ಪ್ರೀತಿ ಏನೋ ಮಾಡಿತು ಅಂತ ಮಗನು ಅದಕ್ಕೆ ಅಸ್ತು ಅಂದ್ರೆ ಭರತನಾಗಿ ಉಳಿಯಕ್ಕಿಲ್ಲ. ಭರತನಾಗಿರ್ಬೇಕಿದ್ರೆ ನನ್ನ ಗುಣ ತೋರಿಸ್ಬೇಕು. ತಾಯಿ ಹೇಳಿದ ಮಾತು ಕೇಳಿ ಅಲ್ವಾ. ತಾಯಿ ಹೇಳಿದ ಮಾತು, ತಾಯಿಯ ಕುರುಡು ಪ್ರೀತಿ
ತಾಯಿ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ, ಕುರುಡು ಪ್ರೀತಿ. ಅವಳಿಗೆ ಕಣ್ಣಿಗೆ ಕುರುಡಾಗಿದೆ ಅಲ್ವಾ, ಏನು ನೋಡದೆ ಏನನ್ನು ಗಮನಿಸದೆ ಮಾಡಿದಾಳೆ ಅಂತ ಅವಳು ಬಯಸಿದ ಹಾಗೆ ಮಾಡಿದ್ರೆ ನಾನು ಭರತ ಅಲ್ಲ, ಭರತನಾಗಿರ್ಬೇಕು. ಇಲ್ಲ ಜೀವಿಸಿ ಪ್ರಯೋಜನ ಇಲ್ಲ. ಭರತ ಯಾವತ್ತು ಭರತನಾಗಿರ್ಲಿಕ್ಕಿಲ್ಲ. ತಾಯಿಯ ಕುರುಡು ಪ್ರೀತಿಗೆ ಕೆಲಸ ಮಾಡೋ ಯಾರೋ ಒಬ್ಬ ಅದನ್ನು. ಭರತ ಚಕ್ರವರ್ತಿ ಆಗೋದು ಮುಖ್ಯ, ಭರತನಾಗಿ ಉಳಿಯೋದು ಮುಖ್ಯ. ಆಗ ಭರತ ಚಕ್ರವರ್ತಿ ಆಗೋದಲ್ಲ ಮುಖ್ಯ, ಭರತನಾಗಿರ್ಬೇಕು. ಚಕ್ರವರ್ತಿಯಿಂದ ಮೊದಲ ನಾವು ನಾವಾಗಿರ್ಬೇಕಲ್ಲ, ನಮ್ಮ ಗುಣ ತೋರಿಸ್ಬೇಕು. ತಕ್ಷಣ ಪ್ರೇಕ್ಷಕರನ್ನು ನೋಡ್ತಾ ಹೇಳ್ತಾನೆ, ಪ್ರೇಕ್ಷಕರಿಗೆ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಯಾವುದು ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಯಾವುದು? ನಾವಾಗೆ ಉಳಿಯುವುದು. ನಾವು ಪ್ರತಿಯೊಬ್ಬರು ಅವರವರ ಆ ಗುಣವನ್ನು ತೋರಿಸಬೇಕು. ಅವರವರ ಒಂದು ವ್ಯಕ್ತಿತ್ವ ಇದೆ. ಹಾಗೆ ನಾವಾಗೆ ಉಳಿಯುವುದೇ ಮುಖ್ಯ. ಅದಕ್ಕೆ ಅತ್ಯಂತ ಕಷ್ಟ ಕೂಡ ಅಲ್ಲ. ನಾವು ಬದಲಾಗ್ತೇವೆ, ಒಂದೊಂದು ಉಳಿದವರ ದೃಷ್ಟಿಯಲ್ಲಿ ನಾವು ಬದಲಾಗ್ತೇವೆ, ಉಳಿದವರ ಪ್ರಯತ್ನದಿಂದ. ಹಾಗೆ ಎಲ್ಲರ ಮಧ್ಯೆ ಇರುವಾಗ ನಾವಾಗಿ ಇರುವುದೇ ಅತ್ಯಂತ ಕಷ್ಟ, ಜೊತೆಗೆ ಅದು ಮುಖ್ಯ ಕೂಡ. ಯಾಕೆ ಇನ್ನೊಬ್ಬರು ನಮ್ಮನ್ನು ಬದಲಾಯಿಸ್ತಾರೆ, ಆದರೆ ನಾನು ಬದಲಾಗುವುದಿಲ್ಲ, ನಾನು ಹೋಗ್ತೇನೆ ರಾಮನ ಜೊತೆ. ಯಾಕೆ ನಾನು ಭರತನಾಗಿರ್ತೇನೆ, ಭರತನ ಗುಣ ತೋರಿಸ್ತೇನೆ. ಅಷ್ಟರಲ್ಲಿ ನೇಪಥ್ಯದಲ್ಲಿ ಯಾರೋ ಏನನ್ನು ಎಡವಿದ ಶಬ್ದ, ಹಿಂದುಗಡೆ ಪರದೆ ಹಿಂದೆ ಯಾರೋ ಎಡವಿದ ಶಬ್ದ ಕೇಳ್ತದೆ. ಯಾರು ಕೇಳ್ತಾನೆ, ಯಾರು? ಮಂತರೆ ಬರ್ತಾಳೆ. ಓ ನೀನು ಅಂತ ಆಶ್ಚರ್ಯ ಕೇಳ್ತಾನೆ. ಆಗ ಮಂತರ ಹೇಳ್ತಾಳೆ, ನಾನೇ ಯಾಕ ಮಗನ ಬರಬಾರತ್ತೆ ಅಂತಿ? ಏನು ಇಷ್ಟ ಆಗಲಿಲ್ಲ, ನಾನು ಬರಬಾರ್ದಿತ್ತ ಅಂತ ಕೇಳ್ತಾಳೆ. ನಿಂಗಂತೂ ನಾವು ಬೇಡ, ಹೆತ್ತ ತಾಯಿ ಅಂಬೋಳು ಕಾಲ ಕಸಕಿಂದ ಕಡಿಯಾಗಿ ಅವಳ, ನಿನಗೆ ನಾವು ಬೇಡ. ಹೆತ್ತ ತಾಯಿ ಕೂಡ ಕಾಲಿನ ಕಸಕಿಂದ ಕಡಿಯಾಗಿದ್ದಾಳೆ, ನಿನಗೆ ಬೇಡ, ತಾಯಿ ಕೂಡ ಬೇಡ, ನಾವು ಬೇಡ. ಹಾಗೆ ಅದು ಯಾರು ತೋರಿ ದಾಟಿದ ಮೇಲೆ ತೆಪ್ಪ ಹಾಕಬೇಕು ಹೇಳು ಅಲ್ವಾ? ನದಿ ದಾಟಿದ ಮೇಲೆ ತೆಪ್ಪ ಬೇಕಾ? ಬೇಡ, ಕೆಲಸ ಆಯ್ತಲ್ಲ. ಹಾಗೆ ನಿಮ್ಗೆ ನಾವು ಬೇಡ, ಯಾಕೆ ನೀನ್ ದೊಡ್ಡವನಾಗಿ ಇದ್ದಿ, ಸ್ವಂತಹ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತೀವಿ, ನಮ್ಮ ಸಹಾಯ ಬೇಡ. ಹಿಂದೆ ನಾವು ಆಡಿಸ್ಬೇಕಿತ್ತು ಅಲ್ವಾ, ಪ್ರೀತಿಸ್ಬೇಕಿತ್ತು. ನಿನಗೆ ನಾವು ಬೇಡ. ಆದ್ರೆ ನಿನ್ನಾಗೆ ನಾನು ಹೇಳಿ ಸಾಧ್ಯ ಉಂಟಾ? ನಮಗೆ ನೀನ್ ಬೇಕಲ್ಲಪ್ಪ, ಏನ್ ಮಾಡದೈತಿ? ನನಗೆ ನೀವು ಬೇಕು, ನಿನ್ನ ಮೇಲೆ ನಾನು ಪ್ರೀತಿ ಇದೆ, ನಿನಗಿಲ್ಲ. ಅದಕ್ಕಾಗಿ ನಾನು ಬಂದಿದ್ದೇನೆ. ಬೇರಿನ ಕಾಳಜಿ ಬೀಜಕ್ಕಿರೋಣಿಲ್ಲ, ಆ ಬೇರಿನ ಕಾಳಜಿ ಬೀಜಕ್ಕಿರೋದಿಲ್ಲ. ಯಾಕೆ? ಬೇರು ಪಾಪ ಗಿಡವನ್ನು ಆಳಕ್ಕೆ ಕೊಂಡು ಹೋಗಿ ಗಟ್ಟಿ ನಿಲ್ಲಿಸಿ ಅದರಲ್ಲಿ ಆ ಫಲ ಸಿಕ್ಕುವಂಥದ್ದು. ಹಾಗೆ ಬೇರಿನ ಕಾಳಜಿ ಬೀಜಕ್ಕಿರೋದಿಲ್ಲ, ಬೇರಿಂದಾಗಿ ಗಿಡ ನಿಲ್ಲುವುದು, ಫಲ ಸಿಕ್ಕುವುದು. ಹಾಗೆ ನಾನು ನಿನ್ನನ್ನು ಇಷ್ಟು ಬೆಳೆಸಿ ಗಟ್ಟಿಯಾಗಿ ನಿನ್ನನ್ನು ನೋಡಿಕೊಂಡಿದ್ದೇವೆ, ನಿನಗೆ ಅದರ ಕಾಳಜಿ ಇಲ್ಲ. ಯಾಕೆ? ನೀನ್ ಬೆಳೆದು ದೊಡ್ಡವನಾಗಿದೆ. ಲೋಕ ಧರ್ಮನ ಹಂಗ, ಲೋಕದ ಧರ್ಮವೇ ಹಾಗೆ, ಲೋಕವೇ ಹಾಗೆ ಅಲ್ವ? ಆ ಮೊದಲು ಮಾಡಿದಂತ ಏನು ಸಹಾಯ ಯಾರು ನೆನ್ಪಿಡುದಿಲ್ಲ, ಇನ್ನೊಬ್ಬರ ತ್ಯಾಗ ನೆನ್ಪಿಡುದಿಲ್ಲ. ದೊಡ್ಡವರಾದ್ಮೇಲೆ ಎಲ್ಲ ಮರೀತಾರೆ. ಭಾರತ ಉತ್ತರಿಸ್ತಾನೆ. ಅವನಿಗೆ ಕೂಡ ಇದು ಕೇಳುವಾಗ ಸ್ವಲ್ಪ ಕಷ್ಟ ಆಗ್ತದಲ್ವಾ? ಒಮ್ಮೆ ಆವೇಶದಲ್ಲಿ ಹೇಳಿದ್ದಾನೆ, ಸಿಟ್ಟಲ್ಲಿ. ಹಾಗೆ ಹೋದದ್ದು ಮತ್ತೆ ಯಾಕೆ ಆಡ್ತೇಚಿ? ಸಾಕು, ಕಳೆದು ಪುನಃ ಆಡ್ಬೇಡ, ಮಾತಾಡ್ಬೇಡ. ನಿನಗೆ ಸರಿ ಅನ್ಸಿದ ನೀವು ಮಾಡಿದಿರಿ, ನನಗೆ ಸರಿ ಅನ್ಸಿದ ನಾನು ಮಾಡಬೇಕು ಅಷ್ಟೇ. ನಿಮ್ಗೆ ಸರಿ ಇದ್ದ ನೀವು ಮಾಡಿದಿರ, ನಿಮ್ಗೆ ಏನ್ ಬೇಕು ಅನ್ಸ ಮಾಡಿದಿರಿ, ನಾನು ಒಪ್ಪಬೇಕಂತಿಲ್ಲ, ನನಗೆ ಸರಿ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೂ ಮಾತ್ರ ಉತ್ತರಿಸ್ತಾಳೆ, ನಮಗೊಂದು ಸರಿ, ನಿಮಗೊಂದು ಸರಿ, ಇನ್ನೊಬ್ಬರಿಗೆ ಇನ್ನೊಂದು ಸರಿ. ಒಬ್ಬೊಬ್ಬರಿಗೆ ಒಂದೊಂದು ಸರಿ ಕಾಣಬಹುದು, ಹಾಗೆ ಒಬ್ಬೊಬ್ರು ಒಂದೊಂದಾಗಿ ಹೋಗಿ ಸಾಧ್ಯ ಇತ್ತ. ಹುಚ್ಚಪ್ಪ, ಲೋಕದಾಗ ಸರಿ ಎಂಬುದು ಒಂದೇ ಒಂದು. ಹಾಗೆ ಒಬ್ಬರು ಒಂದು ಸರಿ ಆದ್ರೆ ಎಲ್ಲ ಸರಿ ಆಗುದೇ. ಸರಿ ಎಂಬುದು ಒಂದು, ಒಬ್ಬೊಬ್ಬರಿಗೆ ಒಂದು ಸರಿ ಅಂದ್ರೆ ಸರಿ ಆಗುದಿಲ್ಲ. ಲೋಕದಾಗ ಸರಿ ಎಂಬುದು ಒಂದೇ ಒಂದು, ತಪ್ಪು ಸಾವಿರ ಇರ್ತಾವ, ತಪ್ಪು ಸಾವಿರ ಇರಬಹುದು, ಸರಿ ಎಂಬುದು ಒಂದು. ಸರಿ ಒಂದೇ. ನಾವು ನಮ್ಮ ಮೂಗಿನ ನ್ಯಾರಕ ನೋಡ್ತಾ ನಾವು ನೋಡಿದ್ದ ಸರಿ ಅಂತೀವಿ. ನಮ್ಮ ಭಾವನೆ ಎಂತದ್ದು? ನಾವು ಹೇಳಿದ ಸರಿ, ನಾವು ನಮ್ಮ ಮೂಗಿನ ನೇರಕ್ಕೆ ನೋಡುವಂತದಲ್ಲ, ನಮ್ಮ ಕಾಣದ ಮಾತ್ರ ಸರಿ ಅಲ್ಲ, ಬೇರೆಷ್ಟೋ ಇದೆ ಸರಿ. ಆಗ ನಾವು ಕಂಡದ್ದು ಮಾತ್ರ, ನಮ್ಮ ಕಣ್ಣಿನ ನಮ್ಮ ಮೂಗಿನ ನೇರ ಇದ್ದದ್ದೇ ಸರಿ ಅಂದ್ರೆ ನಾವು ಸುತ್ತ ನೋಡ್ಬೇಕು. ಇನ್ನು ಅದು ತಪ್ಪಾಗಿರ್ಬೋದು ನಮ್ಮ ತೀರ್ಮಾನ. ರಾಜಧರ್ಮ ನಿನಗೆ ಹೇಳಿ ಕೊಡೋದೇನೈತೆ? ನಿನಗೆ ರಾಜಧರ್ಮ ಹೇಳ್ಬೇಕಾ? ಬೇಡ. ರಾಜ ನೋಡಬೇಕಾದ್ದು ಪ್ರಜಾಮಂದಿಗೆ ಯಾವುದು ಸರಿ, ಪ್ರಜಾಮಂದಿಗೆ ಯಾವುದು ಸರಿ ಅದ ರಾಜಧರ್ಮಕ್ಕೆ ಸರಿ. ಹಾಗೆ ರಾಜನಾದ ಪ್ರಜೆಗಳನ್ನು ನೋಡ್ಬೇಕು. ಅವನ ಕಂಡದ್ದು ಮಾತ್ರ, ಅವನಿಗೆ ಅನಿಸಿದ್ ಮಾತ್ರ ಅಲ್ಲ, ಪ್ರಜೆಗಳಿಗೆ ಯಾವ್ದು ಸರಿ ಅದು ನೋಡ್ಬೇಕು. ಯಾಕೆ? ರಾಜ ಪ್ರಜೆಗಳನ್ನು ಆಡುವಂಥದ್ದು ಅಲ್ಲ, ಪ್ರಜೆಗಳನ್ನು ನೋಡಿಕೊಳ್ಳುವಂಥದ್ದು. ಅದು ನೋಡ್ಬೇಕು ಅಂತ ಹೇಳ್ತಾನೆ. ನೀನ್ ಮಾಡೋದು ಸರಿ ಅಲ್ಲ ಅಂತ ಅದು ಭರತ ಹೇಳ್ತಾನೆ. ಪ್ರಜಾಮಂದಿಗೆ ಯಾವ್ದು ಸರಿ ಅನ್ನೋದನ್ನ ನಾನು ನಿನ್ನಿಂದ ತಿಳಿಬೇಕು ಅಲ್ವ? ಕೇಳ್ತಾನೆ ಆಶ್ಚರ್ಯದ ಸಿಟ್ಟಲ್ಲಿ. ಓಹೋ, ಪ್ರಜಾಮಂದಿಗೆ ಏನ್ ಮಾಡ್ಬೇಕು ನಿನ್ನೆ ನಾನು ತಿಳಿಬೇಕಾ ಅಂತ ಕೇಳ್ತಾನೆ. ನಂತರ ಉತ್ತರಿಸ್ತಾಳೆ, ತಿಳಿಬೇಕಾದ ಯಾರಿಂದ ಬೇಕಾದ್ರೂ ತಿಳಿಬಹುದು, ಹಾಗೆ ಹೇಳ್ಬೇಕಾಗಿಲ್ಲ. ನನ್ನಿಂದ ತಿಳಿಬೇಕಾ ಅಂತ ಕೇಳಬೇಡ. ತಿಳಿಯಬೇಕಾದ ವಿಷಯವನ್ನು ಯಾರಿಂದ ತಿಳಿಬಹುದು, ಸ್ವೀಕರಿಸಬಹುದು. ನಿನಗೆ ನಿನ್ನ ಮಂತ್ರಿ ಹೇಳದನ್ನು ದಾರಿಯಾಗಿನ ದಾಸಯ್ಯ ಹೇಳ್ಬಹುದು.
ದಾರಿಯಲ್ಲಿ ಹೋಗುವಂತ ದಾಸಯ್ಯ ಹೇಳ್ಬೋದು. ಹಾಗೆಂತ ಅವನನ್ನು ಕೀಳು ಅಂತ ಭಾವಿಸಬೇಕಾಗಿಲ್ಲ. ಯಾಕೆ ಅವರೆಲ್ಲ ಪ್ರಜೆಗಳು. ರಾಜನ ವಿರುದ್ಧ ಮಾತನಾಡಿದರೆ ಮಂತ್ರಿಗೆ ಮಂತ್ರಿ ಪದವಿ ಹೋದಿತ್ತು. ರಾಜನ ವಿರುದ್ಧ ಮಾತಾಡಿದ್ರೆ ರಾಜನಿಗೆ ಮಂತ್ರಿ ಪದವಿ ಹೋಗಬಹುದು. ದಾಸಯ್ಯಂಗೆ ಜಾಡಿಸಿದರೆ ದೋತ್ರದ ಮ್ಯಾಗಿನ ಧೂಳು ಹೋದಿತ್ತು. ಹಾಗೆ ದಾಸಯ್ಯನಿಗೆ ಜಾಡಿಸಿದರೆ ಅಲ್ಲ, ಅವನ ಆ ದೋತ್ರದ ಮೇಲೆ ಧೂಳು ಹೋಗಿತ್ತಷ್ಟೇ. ಏನ್ ತೊಂದರೆ? ಯಾಕೆ ಅವನು ಹೇಳುದು ಹೇಳ್ತಾನೆ, ಏನ್ ತೊಂದರೆ ಮಂತ್ರಿಗಿರಿ ಹೋಗ್ಲಿಕ್ಕುಂಟ? ಇಲ್ಲ, ರಾಜನಿಗೆ ಹೇಳಿದ ಮಂತ್ರಿಗಿರಿ ಹೋಗ್ಬಹುದು, ಆದ್ರೆ ದಾಸನಿಗೆ ಅದು ಉಂಟ, ಅವ ಹೇಳ್ತಾನೆ. ಹಾಗಿರುವಾಗ ಎಲ್ಲರೂ ಹೇಳೋದನ್ನು ಸ್ವೀಕರಿಸಬೇಕು. ನಂಗೆ ಏನ್ ಮಾಡಿದೀನಿ, ನಂಗ ಏನ್ ಮಾಡಿದೀನಿ, ನನ್ಗೇನ್ ಮಾಡ್ಬೋದು ನೀನು? ನಾನು ಹೇಳುದು ಹೇಳ್ತೇನೆ. ಯಾಕೆ ನನಗೆ ಹೆದರಿಕೆ ಇಲ್ಲ, ಹೇಳ್ಬೇಕಂತ ಹೇಳ್ತೇನೆ. ಊರು ಉತ್ತರ, ಕಾಡು ಹತ್ರ ಅಲ್ಲ. ಊರು ಉತ್ತರ, ಕಾಡು ಹತ್ರ. ಊರು ಉತ್ತರ ಇಲ್ಲ. ಆಗ ಏನ್ ಮಾಡಿ ನೀ ತೀರ್ಮಾನಿಸಿ ಹೇಳ್ತಾಳೆ ಯಾರು ಮಾಡ್ತಾರೆ. ಭಾರತ ಹೇಳ್ತಾನೆ, ಚಾಯ್ ಚಾಯ್ ಚಾಯ್, ಏನ್ ಮಾಡ್ಲಿ? ಅಯೋಧ್ಯದ ಸುವರ್ಣ ಸಿಂಹಾಸನದ ಸುತ್ತ ಗಿರಕಿ ಹೊಡ್ತಿರೋ ಮುಳ್ಳು ದುಂಬಿ ನೀವು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಆದ್ರೆ ನಿಮ್ಮ ಬಯಕೆ ನನ್ಗೆ ಗೊತ್ತುಂಟು. ಏನು? ಅಯೋಧ್ಯೆ ನಿಮ್ಮ ಮನಸ್ಸಷ್ಟೇ ಇದೆ. ಅಯೋಧ್ಯೆಯ ಸುವರ್ಣ ಸಿಂಹಾಸನದ ಸುತ್ತ ಗಿರಕಿ ಹೊಡಿತೀರಿ, ಸುತ್ತುತ್ತಿರುವ ಮುಳ್ಳು ದುಂಬಿ ನೀವು ದುಂಬಿ, ಮುಳ್ಳು ದುಂಬಿ. ನಿಮ್ಗೆ ಅಷ್ಟೇ ಕಾಣುವಂತ, ಅಷ್ಟೇ ಬೇಕಾದ್ದು. ನೀವು ಅದಕ್ಕೆ ಬೇಕಾಗಿ ಮಾತಾಡ್ತಾ ಇದ್ದೀರಿ. ಅದರ ಅಡಿಯಲ್ಲಿ ನೀವು ರಾಜ್ಯ ಅಂತ ಹೇಳಬೇಡಿ, ಪ್ರಜೆಗಳು ಅಂತ ಹೇಳಬೇಡಿ. ನಗ್ತಾನೆ ಅಲ್ವಾ? ಎಂತ ಮಾತಿ ಹೊರದು ಅಂತ. ನಿಮಗೆ ಕಾಡು ಹೇಗೆ ಹತ್ತಿರ ಆಗುತ್ತೆ? ನಿಮ್ಗೆ ಕಾಡು ಹತ್ತಿರ ಆಗಲಿಕ್ಕೆ ಸಾಧ್ಯ ಉಂಟಾ? ನಿಮ್ಗೆ ಕಾಡು ಬೇಡ, ಊರಲ್ಲ ಬೇಕಾದ್ದು. ಬೇಗ ಏನ್ ಹೇಳ್ಬೇಕು ಅದನ್ನು ಹೇಳಿ ಮುಗಿಸು. ನಿಮ್ ಕಾಡ ನಮ್ಗೆ ಅಲ್ವಾ? ನಾನು ತೀರ್ಮಾನ ಮಾಡಿದೆ, ನಾನು ಕಾಡಿಗೆ ಹೋಗುವಂತ. ನಿಮ್ಗೆ ಏನ್ ಹೇಳಿದ್ದು ಹೇಳಿ, ನಾನು ಕೇಳಲಿಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಯಾಕೆ ಕೊಂಕಣ ಸುತ್ತಿ, ಸುಮ್ಮನೆ ಕೊಂಕಣ ಸುತ್ತು ಬೇಡ ಹೇಳ್ತಾರೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಅಂತ ಅಂದ್ರೆ ಸುತ್ತಿ ಬಳಸಿ ಮಾತಾಡಬೇಡ ಅಂತ. ಏನ್ ಹೇಳಿ ಹೇಳು, ಏನ್ ಹೇಳಿ ನಾನು? ರಾಮಚಂದ್ರನ ಮತ್ತ ನಾಡಿಗೆ ಕರೆಯೋಕಂತ ಕಾಡಿಗೆ ನೀನು ಹೊಂಟಿ ಅಂತ ಊರ ಮಂದಿ ಎಲ್ಲ ಮಾತಾಡ್ತಾವ್ರೆ. ವಿಷಯ ಇದು, ಊರಿನವರೆಲ್ಲ ಮಾತಾಡ್ತಿದ್ದಾರೆ. ರಾಮಚಂದ್ರನ ಪುನಃ ಕರ್ಕೊಂಡು ಬರ್ಲಿಕ್ಕೆ, ನೀವು ನಾಡಿಗೆ ಕರ್ಕೊಂಡು ಬರ್ಲಿಕ್ಕೆ ನೀನು ಹೋಗ್ತಾ ಇದ್ದೀಯ ಕಾಡಿಗೆ. ಊರ ಮಂದಿರ ಮಾತಾಡ್ತಾ ಇದ್ದಾರೆ ಅಲ್ವೋ? ಹೋಗ್ತಾ ಇದ್ದೀನಿ. ಬಂದ್ರೆ ರಾಮನ ಜೋಡಿ ಊರಿಗೆ ತಿರುಗಿ ಬರ್ತೀನಿ, ಇಲ್ಲ ನಾನು ಕಾಡಿನಲ್ಲಿ ವಾಸ ಮಾಡ್ತೀನಿ. ಹೌದು, ನಿಜ. ರಾಮನ ಕರೀಲಿಕ್ಕೆ ಹೋಗಿದ್ದೇನೆ, ರಾಮ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನಾನು ಬರ್ಲಿಲ್ಲ, ನಾನು ಅಲ್ಲಿರ್ತೀನಿ ಅವನ ಜೊತೆ ಅಂತ ತೀರ್ಮಾನ ಹೇಳ್ತಾನೆ. ಮಂತರ ಹೇಳ್ತಾಳೆ, 14 ವರ್ಷ ವನವಾಸ ಮಾಡ್ತೀನಿ ಅಂತ ನಿಮ್ಮಣ್ಣ ರಾಮ ತನ್ನ ತಂದೆ ಮುಂದೆ ಆಣೆ ಪ್ರತಿಜ್ಞೆ ಮಾಡಿ ಕಾಡಿಗೆ ಹೋಗದು. ಅಷ್ಟು ಸುಲಭ ಹೌದು. ತಂದೆಗೆ ಮಾತು ಕೊಟ್ಟು ಹೋಗಿದ್ದಾನೆ, 14 ವರ್ಷ ಕಾಡಿನಲ್ಲಿ ವನವಾಸ ಮಾಡ್ತೇನೆ ಅಂತ ತನ್ನ ತಂದೆಗೆ ಪ್ರತಿಜ್ಞೆ ಮಾಡಿ ಕಾಡಿಗೆ ಹೋಗವನೇ. ತಂದೆ ಮುಂದೆ ಪ್ರತಿಜ್ಞೆ ಮಾಡಿ ಹೋಗಿದ್ದಾನಲ್ಲ, ಮತ್ತೆ ಹೇಗೆ ಬರ್ತಾನೆ ಅವನು? ರಾಮಂಗೆ ಒಂದೇ ಮಾತು ಒಂದೇ ಬಾಣ ಅಂತಾರು, ಗೊತ್ತಿದೆಯಾ? ಹಿಂದಿಂದ ಹೇಳಿದಲ್ಲ, ರಾಮನ ಮಾತದ ಒಂದು ಮಾತು, ಅದು ತಪ್ಪಲಿಕ್ಕಿಲ್ಲ, ಒಂದೇ ಬಾಣ. ಮತ್ತೆ ಪುನಃ ಅದನ್ನು ಬಿಡ್ಲಿಕ್ಕಿಲ್ಲ. ಅಂದ್ರೆ ಎಲ್ಲ ಒಂದೇ, ಒಂದು ಮಾತು ಒಂದು ಬಾಣ, ಅದನ್ನು ಸುಳ್ಳಾಗಿಸ್ಲಿಕ್ಕಿಲ್ಲ ಅವನು. ತಂದೆ ಕೊಟ್ಟ ಮಾತು ತಪ್ಪಲಿಕ್ಕಿಲ್ಲ. ಕೊಟ್ಟ ಮಾತಿಗೆ ಎಂದು ತಪ್ಪನಲ್ಲ ಅವನು. ಧರ್ಮದ ಹಾದಿ ಬಿಟ್ಟು ಅಧರ್ಮದ ಹಾದಿ ಎಂದು ಹಿಡಿಯೋನಲ್ಲ. ಜೊತೆಗೆ ಧರ್ಮದ ಮಾರ್ಗ ಬಿಟ್ಟು ಅದಾರು ಹಿಡಿಲಿಕ್ಕಿಲ್ಲ. ಇಲ್ಲಿ ಯಾವ ಧರ್ಮ? ತಂದೆ ಕೊಟ್ಟ ಮಾತನ್ನು ಪಾಲಿಸುವಂಥದ್ದು. ಪಾಲಿಸ್ತಾ ಇದ್ದಾನೆ. ನೀನು ಹೇಗೆ ಕರ್ಕೊಂಡು ಬರ್ತಿ? ಗಂಡ ಹೆಂಡಿಯರ ಜಗಳದಾಗ ಕೂಸು ಬಡವಾತ್ತು ಅಂತಾರೆ. ಹಾಗಿರುವ ಗಂಡ ಹೆಂಡಿಯರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಅಲ್ವಾ? ಗಂಡ ಹೆಂಡಿಯರ ಜಗಳದಲ್ಲಿ ಮಗು ಕಷ್ಟ ಆಯ್ತು ಅಂತ. ಈಗ ಅದೇ ಇಲ್ಲಿ ಅವಸ್ಥೆ ಅಲ್ವಾ? ನಿನ್ನ ಮತ್ತು ನಮ್ಮ ಜಗಳದಲ್ಲಿ ಏನಾಗಿದೆ? ಅವ ಬರೋಣಿಲ್ಲ, ನೀನು ಇರೋಣಿಲ್ಲ. ಅವನು ಬರುವುದೂ ಇಲ್ಲ, ನೀನು ಇರುವುದಿಲ್ಲ. ಇಲ್ಲಿ ಪ್ರಜಾವಂದಿನ ಕಾಯ್ದೆ ಯಾರು? ಪ್ರಜೆಗಳನ್ನು ಯಾರು ನೋಡಿಕೊಳ್ಳುದು? ಕೂಡಲೇ ಉತ್ತರಿಸ್ತಾನೆ ಭಾರತ. ರಾಮಚಂದ್ರನ ಕಾಡಿಗೆ ಅಟ್ಟೋ ಮುನ್ನ ಅದನ್ನು ನೀವು ಯೋಚಿಸಬೇಕಾಗಿತ್ತು. ನೀವು ಯೋಚಿಸಬೇಕಿತ್ತು. ನಾನು ಕಾಡಿಗೆ ರಾಮ ಹೋಗೋ ಮೊದಲು ಯೋಚಿಸಬೇಕಿತ್ತು. ಯೋಚಿಸಿದ್ಯಾ? ಇಲ್ಲ, ನನ್ನ ಹತ್ರ ಕೇಳುದ. ಅದಕ್ಕೂ ಉತ್ತರಿಸ್ತಾಳೆ ಮಂದಾರ. ನಾಡ ಮಂದಿ ನೀನ್ ನೋಡ್ತಿ, ಕಾಡ ಮಂದಿ ನಾವ ನೋಡ್ತಾನೆ ಅಂದ್ಕೊಂಡಿದ್ವಿ. ನಮ್ದೇನ್ ತಪ್ಪು? ಪ್ರಜೆಗಳನ್ನು ನೀನ್ ನೋಡ್ತಿಂದ ಭಾವಿಸಿಕೊಂಡದ್ದು, ನಿಮ್ಗೆ ಯುವರಾಜ ಆಗ್ತಿ ಅಂತ. ಕಾಡಿನವರನ್ನು ಅವ ನೋಡ್ತಾನೆ ಭಾವಿಸಿದ್ದು. ಅಲ್ಲಿರುವವರನ್ನು ಅವನು ನೋಡ್ತಾನೆ, ಅಥವಾ ಅಲ್ಲಿ ಏನಾಗಬೇಕು ಅದು ಅವನು ಮಾಡ್ತಾನೆ. ಅದು ನೀನ್ ಹೀಗೆ ಮಾಡ್ತೀನಿ ಯಾರಿಗೆ ಗೊತ್ತು? ಒಂದು ಮಾತು ನೆನಪಿರ್ಲಿ ಮಗ, ರಾಮನ ವನವಾಸ ಹೆಂಗೋ ಹಂಗ ಭರತನ ರಾಜ್ಯವಾಸನು ದಶರಥನ ವಚನ ಆಯಿತು. ಪುನಃ ನೆನಪಿಸ್ತಾ ಇದ್ದೀನಿ. ರಾಮ ಹೇಗೆ ಕಾಡಿಗೆ ಹೋಗಿ ಅಲ್ಲಿ ವನವಾಸ ಮಾಡ್ತಾನೋ ಹಾಗೆ ಭರತ ನೀನು ಕೂಡ ತಂದೆಯ ಮಾತನ್ನು ಪಾಲಿಸಬೇಕು. ತಂದೆಗೆ ಮಾತು ಕೊಟ್ಟಿದೆ ಅಲ್ವಾ? ಏನು? ರಾಮ ವನವಾಸಕ್ಕೆ ಹೋಗ್ಬೇಕು, ಭಾರತ ರಾಜ್ಯ ಆಳ್ಬೇಕು ಅಂತ. ಆಗ ನೀನು ಕಾಡಿಗೆ ಹೋದ್ರೆ ತಂದೆಯ ಮಾತನ್ನು ತಪ್ಪಿಸಿದಾಗುದಿಲ್ಲ ಅಲ್ಲ? ವಚನ ಪ್ರಶ್ನೆ ಆಗ್ತಿ. ಅದು ನೆನಪಿರ್ಲಿ, ಒಂದು ಮಾತು ನೆನಪಿರ್ಲಿ ಮಗ. ರಾಮನ ವನವಾಸ ಹೆಂಗೋ ಹಾಗೆ ಭರತನ ರಾಜ್ಯವಾಸ ದಶರಥನ ವಚನ ಆಯ್ತು. ಅದವನ ಮಾತು, ತಂದೆಯ ಮಾತು ತಪ್ಪದಿರ.
ರಾಮ ಪಿತೃವಾಕ್ಯ ಪರಿಪಾಲಕನಾಗ್ತಾನೆ. ರಾಮ ಪಿತೃವಾಕ್ಯ ಪರಿಪಾಲಕ, ತಂದೆ ಮಾತನ್ನು ಪಾಲಿಸ್ತಾನೆ. ಅವನ ತಮ್ಮ ನೀನು ಪಿತೃವಾಕ್ಯ ಭಂಜಕನಾಗ್ತಿ, ಹಾಗೆ ನೀನು ಈ ಪಿತೃವಾಕ್ಯ ತಂದೆ ಮಾತನ್ನು ಮೀರ್ತೀಯ, ಅದನ್ನು ಪಾಲಿಸಿದವನಾಗ್ತೀಯೋ. ರಾಜ ದಶರಥ ಆಣ್ತಿ ಮಾಡಿಯಾನೆ, ರಾಜ ದಶರಥ ಹತ್ಯೆ ಮಾಡಿದ್ದಾನೆ, ಅದನ್ನು ಮುರಿಲಿಕ್ಕೆ ಹೊಂಟಿದ್ದಿ, ಅದನ್ನು ಮುರಿತಾ ಇದ್ದಿ. ನಿಮಗೆ ಗೊತ್ತಾಗುತ್ತಲ್ಲ ಹೇಳಿದ್ರೆ ಅಲ್ವಾ, ನೀನು ನಮ್ಗೆ ಹೇಳ್ತಾ ಇದ್ದಿ, ಗದರಿಸ್ತಾ ಇದ್ದಿ. ರಾಜನ ಮಾತು ಮುರಿತಾನ ಅಂದ್ರೆ ಊರ ಮಂದಿ ದೊರೆ ಮಾತು ನಡೆಸ್ತಾರ. ರಾಜಕುಮಾರನೇ ರಾಜನ ಮಾತು ಮೀರ್ತಾ ಅಂದ್ರೆ, ಪಾಲಿಸೋದಿಲ್ಲ ಅಂದ್ರೆ ಊರ ಮಂದಿ ರಾಜನ ಮಾತು ಕೇಳಿದಾರೆ. ರಾಜಕುಮಾರನ ಕೇಳ ನಾವೇ ಕೇಳಬೇಕು ಅಂತ ಅನಿಸ್ಲಿಕ್ಕಿಲ್ಲ ಅವರಿಗೆ. ರಾಜಧರ್ಮನು ಹೋತು, ಪ್ರಜಾಧರ್ಮನು ಹೋತು. ರಾಜಧರ್ಮ ಕೂಡ ಇಲ್ಲ, ಈಗ ಪ್ರಜಾಧರ್ಮವೂ ಇಲ್ಲ, ಎರಡು ಹೋಗ್ತದೆ. ಹಾಗೆ ಅಲ್ವಾ ತಪ್ಪಿದ್ರೆ ಆಗುದು. ಹೆಂಗ ಹೋತಪ್ಪ ಅಂದ್ರ ಹೇಗೆ ಹೋಯ್ತು ಅಂತ ಕೇಳಿದ್ರೆ, ಭರತನ ಕೊಂಕಳು ಸಂಧ್ಯಾಗಾಸಿ ಹೋಯ್ತು. ಹಾಗಿರುವಾಗ ಭರತನ ಮೂಲಕ ಇದು ಆಗಿ ಹೋಯ್ತು. ಇದೆಲ್ಲ ಬದಲಾಯಿತು ಅಲ್ವಾ. ಪ್ರಜೆಗಳು ರಾಜರು ಏನ್ ಮಾಡ್ಬೇಕು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಧರ್ಮಾತ್ಮ ಅಂತಾರೆ ಮಂದಿ ನಿನ್ನ. ಪ್ರಜೆಗಳೇನ್ ಹೇಳ್ತಾರೆ, ನಿನ್ ಧರ್ಮಾತ್ಮ ಪುನಃ ಹೇಳ್ತಾರೆ. ಆದ್ರೆ ನೀನ್ ಮಾಡುದು ಇದು, ಪಾಲಿಸ್ತಿದ್ಯಾ ಧರ್ಮ, ಕಾಡಿಗೆ ಹೋಗ್ಲಿಕ್ಕೆ ಹೊರಟಿದ್ಯಲ್ಲ ಅಂತ ಕೇಳ್ತಾನೆ. ಸರಿಯು, ನೀನ್ ಕಾಡಿಗೆ ಹೋದ್ರೆ ಎಲ್ಲ ತಪ್ಪುತ್ತದಲ್ಲ, ಪ್ರಜೆಗಳ ಗುಣ ತಪ್ಪುತ್ತದೆ, ವರ್ತನೆ ತಪ್ಪುತ್ತದೆ, ರಾಜನ ವರ್ತನೆ ತಪ್ಪುತ್ತದೆ. ಆದ್ರೆ ಭರತ ಹೇಳ್ತಾನೆ, ಮಾತಿನ ಕುಣಿಕೆ ಹಾಕಿ ನಾನು ಹಿಡಿಬೇಕಂತ ಇದೆಯಾ ಅಜ್ಜಿ? ಓಹೋ, ಹೀಗೆಲ್ಲ ಮಾತಾಡಿ ಆ ಮಾತಿನ ಕುಣಿಕೆಯಲ್ಲಿ ಅಲ್ವ ಆ ರೀತಿ ನನ್ನನ್ನು ಹಿಡಿಲಿಕ್ಕೆ ನೋಡ್ತಾ ಇದೆಯಾ, ಸಿಲುಕಿಸ್ಲಿಕ್ಕೆ ನೋಡ್ತಾ ಇದೆಯಾ? ಪ್ರಜೆಗಳ ಹಿತ ಕಾಯ್ದು ರಾಜಧರ್ಮ ಅನ್ನೋದು ನಂಗೆ ತಿಳಿದಿಲ್ಲ ಅಂತ ಹೇಳಿದ್ದೇನೆ. ನನ್ಗೇನು ಗೊತ್ತಿಲ್ಲ ಅಷ್ಟು ಕೂಡ. ಪ್ರಜೆಗಳನ್ನು ಕಾಯ್ಬೇಕಾದ ರಾಜಧರ್ಮ ನನಗೆ ಗೊತ್ತಿದೆ, ನಂಗೆ ತಿಳಿಲಿಕ್ಕೆ ಹೇಳ್ಬೇಡ, ನನ್ಗೆ ತಿಳಿಸ್ಲಿಕ್ಕೆ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಮಂತ್ರ ಹೇಳ್ತಾಳೆ, ನಂಗೆ ತೊಂದರೆ ಇಲ್ಲ, ಅಳ್ಳು ಮುದುಕಿ, ನಂಗೇನ್ ತಿಳಿದಿತ್ತು ಹೇಳು. ನಾನು ಹೇಳೋದು ನಿಮ್ಗೆ ಇಷ್ಟ ಇಲ್ಲ, ನನ್ಗೇನು ಗೊತ್ತಿದೆ, ನಾನು ಅಷ್ಟು ಹಣ್ಣು ಮುದುಕಿ ಅಲ್ಲ, ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳಿ ಸುಮ್ಮನೆ ಇರ್ತಾನೆ. ನಾನು ಹೇಳಿ ನಿಮ್ಗೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ವಾ? ನೀನ್ ಹೇಳ್ಬೇಕು ಹೇಳಿದಲ್ಲ, ನಾನು ಹೇಳೋದಿಲ್ಲ, ನಾನು ಮುದುಕಿ ಅಲ್ಲ, ನನ್ನ ಮಾತು ತಪ್ಪ ಅಂತ ಸರಿಯೋ ಅಂತ ನೀ ಕಂಡಿತ್ತು. ಯಾರು ತಿಳಿದಿತ್ತೋ ಅವರ ತಿಳಿಸಲಿಕ್ಕೆ ಹತ್ಯಾರು. ಬಹುಶಃ ಯಾರು ಹೇಳಿ ನಿನಗೆ ಅರ್ಥ ಆದಿತ್ತೋ ಅವರೇ ಹೇಳ್ತಾರೆ. ಆಗ ಸಮಾಧಾನ ಆಗಿ, ನಾನು ಹೇಳಿ ನಿಮ್ಗೆ ಇಷ್ಟ ಇಲ್ಲ, ನಾನು ಮುದುಕಿ ಅಲ್ವ, ಯಾಕೆ ಹೇಳ್ತಾ ಇದ್ದೀವಿ ಕೇಳ್ತಿ ಅಲ್ವಾ, ನನ್ಗೆ ಗೊತ್ತಿಲ್ವಾ ಅಂತ. ಬಹುಶಃ ತಿಳಿಸುವವರೇ ತಿಳಿಸಿ ಯಾರು ನೋಡು, ಗೊತ್ತಾಗ್ತದೆ, ತಿಳಿಸ್ತಾ ಇದ್ದಾರೆ ಅಲ್ವಾ. ನೀನ್ ಏನ್ ಮಾಡ್ಬೇಕು, ನಿನ್ನ ಕರ್ತವ್ಯ ಏನು ತಿಳಿಸ್ತಾ ಇದ್ದಾರೆ. ಕೇಳ್ಕೊ, ಕಿವಿಗೊಟ್ಟು ಕೇಳ್ಕೊ, ನನ್ನ ಕಂದ ಕೇಳು, ಕಿವಿ ಕೊಟ್ಟು ಕೇಳು. ಏನು ಧ್ವನಿ ಕೇಳ್ತಾ ಇದೆ, ಹೊರಗೆ ರಣಬೇರಿಯ ನಿನಾದ. ಆಗ ಹೊರಗೆ ರಣಬೇರಿ ಬಾರಿಸ್ತಾ ಇದ್ದಾರೆ. ರಣಬೇರಿ ಗೊತ್ತಿಲ್ಲ, ಯುದ್ಧ ಆಗುವ ರಣಬೇರಿ ಬಾರಿಸಿದ್ರೆ ಅಪಾಯ ಅಂತ ಅರ್ಥ. ರಣಕ್ಕೆ ಹೋರಾಟಕ್ಕೆ ತಯಾರಾಗಬೇಕು ಅಂತ. ರಾಜನಿಲ್ಲದ ರಾಜ್ಯ ಅಂತ ಶತ್ರು ಮಂದಿ ಸುತ್ತಮುತ್ತಿಂದ ಒತ್ತಿಕೊಂಡು ಬರ್ಲಿಕ್ಕೆ ಹತ್ಯಾರು. ಇದೇ ಕಾರಣ. ಗೊತ್ತಾಯ್ತು ಶತ್ರುಗಳಿಗೆಲ್ಲ, ರಾಜ ಇಲ್ಲ, ಯಾರು ಇಲ್ಲ. ಹಾಗಿರುವಾಗ ಶತ್ರುಗಳು ಮುತ್ತಲಿಕ್ಕೆ ತೊಡಗಿದ್ದಾರೆ. ಅದಕ್ಕೆ ಈಗ ರಣಬೇರಿ ಬಾರಿಸುವುದು ತಯಾರಾಗ್ಲಿಕ್ಕೆ. ಗೂಢಚಾರಿ ಮಂದಿ ನಟ್ಟ ನಡು ರಾತ್ರಿ ನಿಮ್ಮ ಅವ್ವನ ತಾವ ಬಂದು ವರದಿ ಮಾಡ್ಯಾರು. ಗೂಢಚಾರ ಇದ್ದಲ್ಲ ಇದನ್ನು ತಿಳಿಯುವವರು, ಅವರು ರಾತ್ರಿ ಎಲ್ಲ ಸುತ್ತಿ ಆ ಗುಟ್ಟಂತ ತರ್ತಾರೆ. ಹಾಗ ಅವರು ನಿನ್ನ ತಾಯಿಯ ಬಳಿ ರಾತ್ರಿ ಬಂದು ಹೇಳಿದ್ದಾರೆ, ಏನು ವೈರಿಗಳು ಬರ್ತಾ ಇದ್ದಾರೆ ಅಂತ. ಆಗ ರಣಬೇರಿ ಮತ್ತು ಹೆಚ್ಚಾಗ್ತಾ ಇದೆ. ಮಂತ್ರ ಹೇಳ್ತಾಳೆ, ನೀನು ನಾರು ಮಾಡಿ ಉಡ್ತಾ ನೀನು ನಾರು ಮಾಡಿ ಉಡ್ತಾ ಇದ್ದಿ, ನಿಮ್ಮವ್ವ ಉಕ್ಕಿನ ಕವಚ ಹಾಕ್ತಾಳೆ. ನೀನು ನಾರು ಬಟ್ಟೆ ತೊಡ್ತಾ ಇದ್ದಿ, ಆದ್ರೆ ನಿನ್ನ ತಾಯಿ ಉಕ್ಕಿನ ಕವಚ ಹಾಕ್ತಾ ಇದ್ದಾಳೆ. ಗೊತ್ತಾಯ್ತಲ್ಲ ಯಾಕೆ ಅಂತ? ಯುದ್ಧಕ್ಕೆ ಯಾರಿಲ್ಲ ಕಾಪಾಡೋರು ರಾಜ್ಯವನ್ನು, ನಿನ್ನ ತಾಯಿ ತಯಾರಾಗಿದ್ದಾಳೆ. ನಿನ್ಗೆ ಬೇಡ ಅದು, ರಾಜ್ಯ ಬೇಡ, ಪ್ರಜೆಗಳು ಬೇಡ. ರಾಜಧರ್ಮ ಯಾವುದು ಅಂಬೋದು ಯಾರಿಗೆ ಯಾರು ಹೇಳದೈತಿ, ಯಾರಿಗಾರು ಹೇಳ್ಬೇಕಾಗಿಲ್ಲ ಅಲ್ವಾ. ಗೊತ್ತಿದ್ದರಿಗೆ ಗೊತ್ತಾಗ್ತದೆ, ತಾನೇ ಗೊತ್ತಾಗ್ತದೆ. ತಾಯಿ ಹೊರಟಿದ್ದಾಳೆ ಅದಕ್ಕೆ. ಯಾಕೆ ನಿಮ್ಮ ಯಾರ ಸಹಾಯ ಸಿಗ್ತಾ ಇಲ್ಲ. ಕತ್ತಿ, ಕಟಾರಿ, ಗುರಾಣಿ, ತೋಮಾರ, ಗದಿ, ಬಾಣ, ಬಿಲ್ಲು, ಮುದ್ಗರ, ಬಲ್ಲೆ, ಚೂರಿ, ತ್ರಿಶೂಲ, ದೊಂದಿ, ಪಂಚು, ದೊಣ್ಣಿ, ಹಾರೆ, ಗುದ್ದಲಿ, ಪಿಕಾಸಿ, ಹೀಗೆ ಏನೆಲ್ಲ ಕೈ ಸಿಗ್ತದೆ ಎಲ್ಲ ಆಯುಧಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯವನ್ನು ರಕ್ಷಿಸಬೇಕು. ರಾಜ ಇಲ್ಲ ಅಂತ ಶತ್ರುಗಳು ಬರ್ತಾ ಇದ್ದಾರೆ. ಹಿಡಿ ಬಾರದೆಲ್ಲ ಹಿಡ್ಕೊಂಡು, ಬಡಿ ಬಾರದೆಲ್ಲ ಬಡ್ಕೊಂಡು, ಹಿಂಡು ಮಂದಿ ದಂಡು ಕೊಟ್ಟಿ ಬರ್ತಾ ಇತ್ತು. ಯಾಕೆ? ದಂಡು ಬರ್ತಾ ಇದೆ, ಗುಂಪು ಬರ್ತಾ ಇದ್ದಾರೆ. ಯಾರು? ವೈರಿಗಳು. ಹಿಡಿಬಾರ್ದಲ್ಲಿ ಹಿಡಿತಾ ಇದ್ದಾರೆ, ಬಡಿ ಬಾರದಲ್ಲಿ ಬಡಿದ, ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕೆ? ರಾಜ ಇಲ್ಲ ಅಂತ. ಹಿಂಡು ಮಂದಿ ದಂಡು ಕೊಟ್ಟಿ ಬರ್ತಾ ಇದ್ದಾರೆ. ಹಿಂಡು ಮಂದಿ ದೊಡ್ಡ ದಂಡು ಕಟ್ಟಿ ಬರ್ತಾ ಇದ್ದಾರೆ, ಗುಂಪು ಬರ್ತಾ ಇದ್ದಾರೆ. ರಕ್ತ ಹಿರಿ, ರಕ್ತ ತೂರೋ ರಣ ರಕ್ಕಸ ಮಂದಿ ಬರೆಯೋ ಬರ್ತಾ ಇದ್ದಾರೆ ಅಲ್ಲ. ರಣ ಯುದ್ಧ ಮಾಡಿ ರಕ್ತ ಹೀರಿ, ರಕ್ತ ತೂರೋ ರಣ ರಕ್ಕಸ ಮಂದಿ, ಅಷ್ಟು ಶತ್ರುಗಳು ಬರ್ತಾ, ಅಷ್ಟು ಭೀಕರವಾಗಿರುವವರು, ಅಷ್ಟು ದುಷ್ಟರು ಬರ್ತಾ ಇದ್ದಾರೆ.
ಬರ್ಲಿ ಅಲ್ಲ, ಬಂದ್ರೆ ಇದೇ ಆಗುವಂಥದ್ದು. ಬರಿಯೋ ಬರ್ರಿ, ನಿರ್ಮಲ ನೀರಿನ ಸರೆಯು ಕೆಂಪಗಾಗಿ ಹೋಗಲಿ, ಸರೆಯು ನದಿ ಕೆಂಪಾಗಲಿ. ಇದುವರೆಗೆ ಸಮಾಧಾನದಲ್ಲಿ ಶಾಂತವಾಗಿ ಹರಿತಾ ಇದ್ದಂತ ಸರೆಯು ನದಿ ಕೆಂಪಾಗಲಿ. ಯಾಕಂದ್ರೆ ಅವರು ಅಷ್ಟು ಬಂದು ಇಲ್ಲಿ ಅಂತ ಅನ್ಯಾಯ ಮಾಡ್ತಾರೆ, ಎಲ್ಲ ನಾಶ ಮಾಡ್ತಾರೆ, ಪ್ರಜೆಗಳನ್ನು ಕೊಲ್ತಾರೆ. ತಳ ಕಾಣೋ ತಮಸಾ ಮಾಡು ಕದಡಿ ಬಗ್ಗಡ ಆಗಲಿ ಅಲ್ಲ. ತಳ ಕೂಡ ಕಾಣ್ತಾ ಇದ್ದಂತ ಸರಿ ತಮಸಾ ನದಿ ಅಂದ್ರೆ ತಳಭಾಗ, ಅಡಿಭಾಗ ಕೂಡ ಕಾಣ್ತಾ ಇತ್ತು, ಅಷ್ಟು ಶುದ್ಧವಾಗಿತ್ತು ಆ ತಮಾಸಾ ನದಿಯ ನೀರು, ನಿರ್ಮಲವಾಗಿತ್ತು. ಅದು ಕದಡಿ ಹೋಗ್ಲಿ, ಕೊಳಕಾಗಲಿ ಈ ಕಾರಣದಿಂದ, ಶತ್ರುಗಳಿಂದಾಗಿ. ಗುಡಿ ಗೋಪುರ ಗುಮ್ಮಟ ಕುಕ್ಕರ ಕುಸಿದು ಧೂಳ ಗಡ್ಡಿ ಆಗಲಿ. ಗುಡಿಯನ್ನೆಲ್ಲ ನಾಶ ಆಗ್ತದೆ ಅಲ್ವಾ, ಗೋಪುರ ನಾಶ ಆಗ್ತದೆ, ಗುಮ್ಮಟ ನಾಶ ಆಗ್ತದೆ. ಇದೆಲ್ಲ ವಸ್ತು ಏನಾಗ್ತದೆ, ಕಸದ ಧೂಳ ಗುಡ್ಡೆ ಆಗಲಿ, ಇದೆಲ್ಲ ನಾಶ ಮಾಡ್ತಾರೆ. ಅದೆಲ್ಲ ಕಸದ ಗುಡ್ಡೆ ಆಗ್ಬೇಕು. ಕುಸಿದು ಅಲ್ಲ, ಗೊತ್ತಿದೆ, ನಾಶ ಮಾಡುವ ಎಲ್ಲ ಕೊನೆಗೊಂದು ಗುಡ್ಡೆ ರಾಶಿ ಆಗ್ತದೆ. ಬರೆಯೋ ಬರ್ಲಿ, ಬರ್ಲಿ ವೈರಿಗಳು ಬರ್ಲಿ. ಬಸರಿ ಬಾಣಂತಿ ಅರ್ಚತ ಆಧಾರ, ಮತ್ತೆ ಯಾರಿಗೆ ರಕ್ಷಣೆ ಇಲ್ಲ. ಬಸರಿ ಬಾಣಂತಿಯರಿಗೆ ಕೂಡ ಯಾರು ನೋಡಿಕೊಳ್ಳಿಲ್ಲ ಶತ್ರುಗಳು. ಅವರು ಅರ್ಚಬೇಕಾಗಿತ್ತು, ಕೂಗ್ಕೊಳ್ಬೇಕಾಗಿತ್ತು. ಕೂಸು ಕುನ್ನಿ ಒದರತ ಆದವು, ಮಕ್ಕಳು ಒದರಾಡಬೇಕಾಗಿತ್ತು ಕಷ್ಟದಲ್ಲಿ. ಅವರಿಗೆ ಬಬ್ಬೆ ಸಾಧ್ಯ ಉಂಟು, ಅವರು ಅವರ ರೀತಿ ಆಳ್ಬಹುದು. ಊರಿಗೂರೇ ಧಗಧಗ ಉರಿಲಿಕ್ಕೆ ಹತ್ತೈತಿ, ಊರಿಗೂರೇ ಧಗಧಗ ಉರಿತಾ ಇದೆ. ಯಾಕೆ? ಶತ್ರುಗಳಿಂದ. ಹೀಗೆ ಹೇಳ್ತಾ ಮಂತ್ರ ಅಳುತ್ತಾ ನೆಲಕ್ಕೆ ಕುಸಿಯುತ್ತಾಳೆ. ಹೀಗೆ ಆ ಕೊನೆಯ ಘಟ್ಟದಲ್ಲಿ ಇಷ್ಟು ಹೇಳ್ತಾಳೆ ಅಲ್ವಾ, ಇವನಿಗಾಗಿ. ಜೊತೆಗೆ ಈ ಹೊರಟಂತ ಅಣ್ಣನಿಗೆ ಜೊತೆಗೆ ಹೋಗ್ಲಿಕ್ಕೆ ಕಾಡಿಗೆ ಹೊರಟಂತ ಭರತನಿಗೆ ಹೇಳ್ತಾಳೆ. ಎಲ್ಲ ಭರತ ಕೇಳ್ತಾನೆ, ಮುಂದೆ ಮಾತಾಡ್ತಾನೆ ವ್ಯಗ್ರನಾಗಿ. ಸಿಟ್ಟು ಬರ್ತಾ ಇದೆ, ಯಾಕೆ ಇಂಥ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆಯಲ್ಲ, ಇಂಥ ಒಂದು ಸಂದರ್ಭ ಬಂತಲ್ಲ ಅಂತ. ಸದ್ದು ಮಾತಾಡಬೇಡ. ಮಂತ್ರ ಬೆಚ್ಚಿ ಮುದ್ರಿಕೊಳ್ತಾಳೆ. ಅಂಬೆ ಗಾಬರಿ ಆಗ್ತಾಳೆ, ಹೆದರಿ ಹಾಗೆ ಮುದ್ರಿಕೊಳ್ತಾಳೆ. ಇವನು ಮಾತಾಡ್ತಾನೆ. ಏನ್ ಮಾತಾಡಿದ? ನಾನು ರಾಜನಾಗೋದಿಲ್ಲ, ಆದರೆ ರಾಜ ಪ್ರತಿನಿಧಿಯಾಗಿ ಅಯೋಧ್ಯೆಯನ್ನ ಕಾಪಾಡ್ತೀನಿ. ಸರಿ, ನಾನು ರಾಜ ಅಲ್ಲ, ಆದರೆ ರಾಜನ ಪ್ರತಿನಿಧಿಯಾಗಿ ಈ ಅಯೋಧ್ಯೆಯನ್ನು ಕಾಪಾಡು ನನ್ನ ಧರ್ಮ ಮಾಡ್ತೇನೆ. ರಾಜದಂಡ ಎತ್ತಿಕೊಳ್ತಾನೆ, ರಾಜದಂಡ ಇದೆ ಅಲ್ವಾ, ಗುರುತು ಎತ್ತಿಕೊಳ್ತಾನೆ. ಅಯೋಧ್ಯೆ ಅನಾಥವಾಗೋದನ್ನ ಭಾರತ ಸಹಿಸೋದಿಲ್ಲ. ಭಾರತ ಯಾವ್ದು ಸಹಿಸ್ಲಿಕ್ಕಿಲ್ಲ, ಅಯೋಧ್ಯೆ ಅನಾಥ ಆಗೋದನ್ನು. ಕೈಕೇಯಿ ಬರ್ತಾಳೆ. ನಿಧಾನವಾಗಿ ಅವಳ ಮುಖದಲ್ಲಿ ಕಿರುನಾಗು. ಈಗ ಅವಳಿಗೆ ಸಮಾಧಾನ, ಸಣ್ಣ ನಾಗು ಬರ್ತದೆ. ಯಾಕೆ? ಭಾರತ ತೀರ್ಮಾನ ಹೇಳಿದಲ್ಲ, ಅಯೋಧ್ಯೆ ಅನಾಥ ಆಗುವುದು ನಾನು ಬಿಡುವುದಿಲ್ಲ ಅಂತ. ರಾಜ ಪ್ರತಿನಿಧಿಯಾಗಿ ನೋಡಿಕೊಳ್ತೇನೆ ಅಂತ. ಮಂತ್ರೆಯ ಕಣ್ಣಿನಲ್ಲಿ ಮಿಂಚುತ್ತಿರುವ ಸಂತಸದ ಕಂಬನಿ. ಅವಳಿಗೆ ಕೂಡ ಸಂತೋಷದ ಕಣ್ಣೀರು ಬರ್ತದೆ. ಬೆಳಕು ನಿಧಾನವಾಗಿ ಕರಗಿ ಆವರಿಸುವ ಕತ್ತಲು. ನಿಧಾನ ಕರಗಿತು, ವೇದಿಕೆಯಲ್ಲಿ ಕತ್ತಲು ಆವರಿಸಿತ್ತು. ಇಲ್ಲಿಗೆ ಈ ನಾಟಕ ಪೂರ್ತಿಯಾಗಿದೆ. ಇವಾಗ ಕಳೆದ ಕೆಲವು ತರಗತಿಗಳಲ್ಲಿ ನಾವು ಈ ನಾಟಕವನ್ನು ನೋಡ್ತಾ ಬಂದಿದ್ದೇವೆ. ಇವತ್ತಿಗೆ ಪೂರ್ತಿಯಾಗಿದೆ. ಈ ಸ್ಥಿತಿಯಲ್ಲಿ ಅಲ್ವಾ, ಇಂತಹ ತರಗತಿಯನ್ನು, ಈ ತರಗತಿಯಲ್ಲಿ ಯಾವ ರೀತಿಯಾಗಿ ನಾಟಕವನ್ನು ನಿಮಗೆ ಸಮರ್ಥವಾಗಿ ತಲುಪಿಸಲಿಕ್ಕೆ ಸಾಧ್ಯವೋ ಆ ರೀತಿಯ ಪ್ರಯತ್ನ ನಾವು ಮಾಡಿದ್ದೇವೆ. ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಪುಸ್ತಕವನ್ನು ಕೂಡ ನೀವು ಪುನಃ ಓದುವ ಪ್ರಯತ್ನ ಮಾಡಬೇಕು. ಹಾಗಿರುವಾಗ ಅದು ಪುನಃ ಸ್ಪಷ್ಟವಾಗಬಹುದು. ಜೊತೆಗೆ ಈ ನಾಟಕದಲ್ಲಿ ಬರುವಂತಹ ವಿಷಯ ಏನು, ಆಶಯ ಏನು ಮೊದಲೇ ಹೇಳಿದ್ದೇನೆ ಅಲ್ವಾ. ಆ ಪುರಾಣದ ಒಂದು ಪಾತ್ರ ಆಗಿದ್ರು ಕೂಡ, ರಾಮಾಯಣದಲ್ಲಿ ಬರುವಂತ ಪಾತ್ರ ಆದ್ರೂ ಕೂಡ, ಅಥವಾ ರಾಮಾಯಣದ ಕಥೆಗೆ ಒಂದು ತಿರುವು ಕೊಟ್ಟವಳು ಯಾರು? ಮಂಥರೆ. ಮಂಥರೆ ಇಲ್ಲ ಅಂದ್ರೆ ರಾಮಾಯಣ ಕಥೆ ಇಲ್ಲ. ಹಾಗಿರುವಾಗ ಅಂತ ಮಂಥರೆಯನ್ನು ಮುಖ್ಯ ಪಾತ್ರವಾಗಿಟ್ಟು ಈ ಹೊಸ ನಾಟಕವನ್ನು ಬರ್ತಿದ್ದಾರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ ಅವರು. ಇದರ ಉದ್ದೇಶ ಗೊತ್ತಿದೆ ಅಲ್ವಾ. ಈಗಿನ ಸ್ಥಿತಿಯಲ್ಲಿ ಆ ಹೆಣ್ಣೊಬ್ಬಳ ಆ ಚಿಂತನೆಯಲ್ಲಿ ಕಾಣುವಂಥದ್ದು. ಈಗ ರಾಮಾಯಣದಲ್ಲಿ ದುಷ್ಟ ಪಾತ್ರವಾಗಿತ್ತು ಯಾವುದು? ಮಂಥರೆಯದು. ಆದ್ರೆ ಇಲ್ಲಿ ಆ ಹೆಣ್ಣಿನ ಹೊಸ ಆಯಾಮದಲ್ಲಿ ಇದನ್ನು ಚಿತ್ರಿಸಿದ್ದಾರೆ ಅಲ್ವಾ. ಮಂಥರೆಯ ಮನಸ್ಸಿಗೆ ಒಂದು ಹೊಸ ಆಯಾಮ ಕೊಟ್ಟಿದ್ದಾರೆ. ಯಾಕೆ? ಮಂಥರೆ ಬಯಸಿದ್ದೇನು? ಭಾರತ ರಾಜನಾಗಬೇಕು ಅಂತ, ಯುವರಾಜ ಆಗ್ಬೇಕು ಅಂತ. ಯಾಕೆ? ಕಾರಣ ಅವಳ ಪ್ರೀತಿ, ಅವಳಿಗೆ ಸಂಬಂಧಪಟ್ಟು ಭಾರತನೇ ಸರ್ವಸ್ವ. ಹಾಗೆ ತಾನು ಇಷ್ಟಪಡುವಂತ ಅವನನ್ನು ಯಾಕೆ ರಾಜನಾಗಿ ಬಯಸಬಾರದು? ಈ ದೃಷ್ಟಿ ಅಲ್ವಾ. ಅದು ತಪ್ಪಂತ ಹೇಳಿ ಸಾಧ್ಯ ಉಂಟು. ನಾವು ಅವಳನ್ನು ಕ್ರೂರಿ, ದುಷ್ಟೆ ಅಂತ ಹೇಳ್ತಾರೆ ಅಲ್ಲ, ದುಷ್ಟ ಪಾತ್ರ ಅಂತ ಇತ್ತು ಯಾವುದರಲ್ಲಿ? ಪುರಾಣದಲ್ಲಿ. ಆದ್ರೆ ಆ ಹೊಸ ದೃಷ್ಟಿಯನ್ನು ನೋಡಿದ್ರೆ ಏನ್ ಕಾಣಬಹುದು? ಅವಳ ಬಯಕೆ ಅಲ್ವಾ. ಅವಳ ತಾಯಿ ಹಾಗೆ ಅವಳು ಬಯಸಿದ್ದಾಳೆ, ತಾಯಿಯ ಮಮತೆಯನ್ನು ತೋರಿಸಿದ್ದಾಳೆ. ಆಗ ಅವಳ ಮಟ್ಟಿಗೆ ಅದು ಸರಿ ಅಂತ ಕಾಣಬಹುದು. ಯಾಕೆ? ಅದೇ ಹೊಸ ರೀತಿಯಲ್ಲಿ ಹೇಳಿದ್ದು.
ಅವಳಿಗೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಅದೇ ರೀತಿ ಕೈಕೇಯಿ ಮೇಲೆ ಕೂಡ ಅಲ್ವಾ, ಕೈಕೇಯಿ ಕೂಡ ಅವಳನ್ನು ಬೆಳೆಸಿದವಳು. ಆಗ ಅವಳ ಮಟ್ಟಿಗೆ ಇಬ್ರು ಕೂಡ ತನ್ನ ಮಕ್ಕಳೇ. ಆಗ ಮಕ್ಕಳಿಗೆ ಬಯಸೋದು ಸರಿಯಲ್ವ, ಅದಕ್ಕಾಗಿ ಪ್ರಯತ್ನಿಸ್ತಾಳೆ. ಯಾವ ರೀತಿ ಪ್ರಯತ್ನಿಸ್ತಾಳೆ ನಾವು ನೋಡಿದಲ್ಲ, ಎಷ್ಟು ಕಷ್ಟಪಟ್ಟಿದ್ದಾಳೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಎಲ್ಲ ಉಪಾಯ ಅವಳದೇ, ಪ್ರತಿಯೊಂದು ಕೂಡ. ಯಾಕೆ ತನ್ನ ಗುರಿ ಮುಟ್ಟಬೇಕು ಅಂತ, ತನಗಾಗಿ ಅಲ್ಲ, ತಾನು ಇಷ್ಟಪಡುವ ಪ್ರೀತಿಸುವಂತ ಇಬ್ಬರಿಗಾಗಿ. ಆಗ ಆ ಒಂದು ಆಯಾಮ ಇಲ್ಲಿ ಕಾಣ್ತದೆ. ಆಗ ಹೆಣ್ಣಿನ ಅಂತರಂಗದ ಇನ್ನೊಂದು ಬಗೆಯ ಚಿತ್ರ ಅಂತ ಹೇಳ್ಬೋದಲ್ಲ, ಹೆಣ್ಣಿನ ಮನಸ್ಸಿನೊಳಗೆ ಏನಿದೆ ಅಂತ ಗೊತ್ತಾಗ್ತದೆ. ಹೀಗೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬಹುದು. ಜೊತೆಗೆ ಅವರೆಷ್ಟು ಸಮರ್ಥವಾಗಿ ತಂದಿದ್ದಾರೆ, ಯಾರು ಮಂತ್ರೆ ಅದನ್ನು ಹೇಗೆ ರೂಪಿಸಿದ್ದಾರೆ ಗೊತ್ತಾಗ್ತದಲ್ಲ. ಜೊತೆಗೆ ಆ ಒಂದು ರಾಜಕೀಯವಾದಂತಹ ಒಂದು ಏನು ಆ ಸಾಮರ್ಥ್ಯ ಗೊತ್ತಾಗ್ತದೆ. ರಾಜಕೀಯ ಮುತ್ಸದಿತನ ಅಂತ ಹೇಳ್ತೇವಲ್ಲ, ಈ ರಾಜಕೀಯವನ್ನು ಮಾಡುವುದು ಹೇಗೆ ಅಂತ. ಹಾಗೆ ಇಬ್ಬರು ಆ ಬೇಕಾದಾಗಲಿ ವರ್ತಿಸಿದ್ದಾರೆ, ಅದು ಕೂಡ ಅವಳಲ್ಲಿ ಗೊತ್ತಾಗ್ತದೆ. ಅಂತೂ ಆ ಪುರಾಣದ ಒಂದು ಆ ವ್ಯಕ್ತಿಯ ಅಥವಾ ಆ ಒಂದು ಪಾತ್ರ ಸಂಪೂರ್ಣ ಅಂತರಂಗ ಹೊರಗೆ ಬರುವಾಗ ಆಗ್ತದೆ. ಆ ಮೂಲಕ ಹೆಣ್ಣೊಬ್ಬಳ ಮನಸ್ಸು ಗೊತ್ತಾಗ್ತದೆ. ಆಗ ಚಿಂತಿಸಬಹುದಲ್ಲ, ಆ ಪುರಾಣ ಪಾತ್ರವು ಈ ಪಾತ್ರವು ಇಲ್ಲಿ ಹೇಗೆ ಮಂತ್ರೆ ಬಂದಿದ್ದಾಳೆ, ಅಲ್ಲಿ ಹೇಗಿದ್ದಾಳೆ ಅಂತ. ಆಗ ಒಂದು ಹೊಸ ಆಯಾಮ ಇವರು ತಂದದ್ದು. ಹಾಗೆ ಭರತನ ಪಾತ್ರ ಕೂಡ ಅಲ್ಲ, ಭರತನಿಗೆ ಆ ಪಟ್ಟ ಸಿಗ್ತದೆ, ಯುವರಾಜ ಪಟ್ಟ ಸಿಗ್ತದೆ ಅಂತ. ಅದು ಕೂಡ ಅವನು ಹೇಗೆ ವರ್ತಿಸಿದ, ಇವರೇನು ತಯಾರು ಮಾಡಿದ್ರು ಕೂಡ ಇವರ ನಿರೀಕ್ಷೆಯಲ್ಲಿ ಮೀರಿ ತನಗೆ ಬೇಡ, ತನಗಂತ ಆಸೆ ಇಲ್ಲ ಅಂತ ಹೇಳಿಕೊಂಡ. ಅದೇ ಈಗ ಅದು ಸಾಧ್ಯ ಇಲ್ಲ, ಎಲ್ಲರೂ ಬಯಸುವಂತೆ ಪದವಿಯನ್ನು ಬಯಸುವಂಥದ್ದು. ಹಾಗಿರುವಾಗ ಅಧಿಕಾರ ಅವನಿಗೆ ಬೇಡ, ಅಧಿಕಾರ ವ್ಯಾಮೋಹ ಇಲ್ಲ ಅಂತ ಗೊತ್ತಾಗ್ತದೆ. ಅಲ್ಲ, ತನ್ನ ನಂಬಿಕೆ, ತನ್ನ ಪ್ರೀತಿಯ ವಾತ್ಸಲ್ಯ ಅಲ್ವಾ, ಸಂಬಂಧ ಮುಖ್ಯ ಅಂತ. ಬಹುಶಃ ಇದೆಲ್ಲರಿಗೂ ಸಾಧ್ಯ. ಅಧಿಕಾರ ಬೇಕು ಅಂತ ಇಲ್ಲ ಯಾರಿಗೂ ಕೂಡ ಅಲ್ಲ, ಅಧಿಕಾರ ಇಲ್ಲದೆ ಜನಸೇವೆ ಮಾಡಬಹುದು, ಬಿಟ್ಕೊಡ್ಬಹುದು. ಅದನ್ನು ಎಲ್ಲ ತನಗೆ ಬೇಕು ಅಂತ ಬಯಸುವ ಅಗತ್ಯ ಇಲ್ಲ ಅಂತ ರಾಮನ ಪಾತ್ರ ಕೂಡ ಹೊಸ ರೀತಿಯಲ್ಲಿ ಬಂದಿದೆ ಅಲ್ಲ. ಅಲ್ಲಿಗೆ ಹೋಗ್ತಾನೆ ಅಣ್ಣನ ಬಳಿ, ಅದು ಕೊನೆಗೆ ಏನ್ ಮಾಡ್ತಾನೆ, ಉಪಾಯ ಇಲ್ಲಲ್ಲ, ಆ ಕರ್ತವ್ಯ ಮಾಡ್ತಾನೆ. ರಾಜ್ಯವನ್ನು ರಕ್ಷಿಸುವ ಪ್ರಜೆಗಳ ರಕ್ಷಣೆ ಕೂಡ ಅಷ್ಟೇ ಮುಖ್ಯ. ಆಗ ತಾನು ರಾಜ ಪ್ರತಿನಿಧಿಯಾಗಿ ಅದನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಪದವಿ ಒಪ್ಪಿಕೊಳ್ಳುದ ಅಲ್ವಾ, ಅವನಿಗೆ ಸಿಂಹಾಸನ ಬೇಡ. ಅಂತೂ ಈ ಒಂದು ರಾಜಕೀಯವಾದಂತಹ ಚದುರಂಗದ ಆಟ ಎಲ್ಲ ಕಾಣ್ತದೆ. ಅಂತೂ ಅದಕ್ಕೆ ಕೊನೆಗೆ ಈ ರೀತಿಯಾಗಿ ಮುಕ್ತಾಯ ಕೊಡ್ತಾರೆ. ಇಷ್ಟೆಲ್ಲ ನಿಮ್ಗೆ ಕೂಡ ಅರ್ಥ ಆಗಿರ್ಬೋದಲ್ಲ, ಹೊಸ ದೃಷ್ಟಿಯಲ್ಲಿ ಈ ನಾಟಕವನ್ನು ಮಾಡಿದ್ದಾರೆ. ಅದನ್ನು ಆ ರೀತಿಯಾಗಿ ಭಾವಿಸಿಕೊಂಡು ಸ್ವೀಕರಿಸಬೇಕು. ಜೊತೆಗೆ ಅಲ್ಲಿರುವಂತಹ ಪ್ರಶ್ನೆಗಳಿವೆ, ಚಟುವಟಿಕೆಗಳಿವೆ, ಇದೆಲ್ಲ ಜೊತೆಗೆ ಮಾಡ್ಬೇಕು. ನಾಟಕ ಆದಾಗ ಅದೆಲ್ಲ ನಾಟಕ ಪೂರ್ತಿಯಾದ ಬಳಿಕ ಅಷ್ಟೇ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆ ಪ್ರಶ್ನೆಗಳೆಲ್ಲ ಹಾಗಿವೆ, ಅದನ್ನು ನೀವು ನೋಡಿಕೊಳ್ಬೇಕು ಅಲ್ವಾ. ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಉತ್ತರ ಎಲ್ಲ ಸಿದ್ಧಪಡಿಸಿ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಬೇಕಾದ್ರೆ ನೋಡಬಹುದಲ್ಲ ಆ ಪ್ರಶ್ನೆಗಳೆಲ್ಲ. ಕೈಕೇಯಿ ಸಂಭ್ರಮದಿಂದ ಕುಣಿದಾಡಲು ಕಾರಣವೇನು ಎಂಬ ಪ್ರಶ್ನೆ ಸುಲಭವೇ ಬರಬಹುದು. ಮಂಥರೆ ಯಾರು ಯುವರಾಜನಾಗಬೇಕೆಂದು ಬಯಸಿದಳು? ಕೈಕೇಯಿ ಕ್ರೋಧಾಗಾರವನ್ನು ಪ್ರವೇಶಿಸಲು ಕಾರಣವೇನು? ಕೈಕೇಯಿ ದಶರಥನಲ್ಲಿ ಹೇಳಿದ ವರಗಳು ಯಾವುವು? ರಾಮನ ಅನುಪಸ್ಥಿತಿಯಲ್ಲಿ ಭರತನು ವಹಿಸಿದ ಶುದ್ಧೆ ಯಾವುದು? ಇದೆಲ್ಲ ಚಿಕ್ಕ ಪ್ರಶ್ನೆ ಅಲ್ಲ, 1 ಮಾರ್ಕ್ 2 ಮಾರ್ಕ್ ಬರಬಹುದು, ಬರೀಬೇಕು. ಹಾಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ. ಯುವರಾಜ ಪಟ್ಟವನ್ನು ರಾಮನಿಂದ ತಪ್ಪಿಸುವ ಒಳಸಂಚಿನಲ್ಲಿ ಮಂಥರೆಯ ಕೌಶಲ್ಯವು ಹೇಗೆ ಪ್ರಕಟವಾಗಿದೆ ಎಂಬುದನ್ನು ಸಂಗ್ರಹವಾಗಿ ಬರೆಯಿರಿ ಅಲ್ವಾ. ಆ ಮಂಥರೆಯ ಆ ಕೌಶಲ್ಯ, ಅವರ ಆ ಬುದ್ಧಿವಂತಿಕೆ ಹೇಗಿದೆ ಗೊತ್ತಾಗ್ತದಲ್ಲ. ರಾಮನೇ ತಪ್ಪಿಸಿ ಅದು ಭರತನಿಗೆ ಬರುವಾಗ ಅವಳು ಎಷ್ಟು ಮಾಡಿದಲ್ಲಿ ಈ ನಾಟಕದಲ್ಲಿ ಕಾಣಿಸ್ತಾ ಇದೆ ಅದನ್ನು ಸಂಕ್ಷಿಪ್ತವಾಗಿ ಬರೆಯುವಂಥದ್ದು. ಮಂಥರೆಯ ಸಂಚನ್ನು ಆರಂಭದಲ್ಲಿ ಒಪ್ಪಿಕೊಳ್ಳದ ಕೈಕೇಯಿ ಬಳಿಕ ಹೇಗೆ ಅದರಲ್ಲಿ ಕ್ರಿಯಾಶೀಲರಾದಳು? ಆರಂಭದಲ್ಲಿ ಕೈಕೇಯಿ ಒಪ್ಪುದಿಲ್ಲ ಅಲ್ಲ ಮಂಥರೆ ಮಾತಿಗೆ, ಅವಳೇ ಅದಕ್ಕೆ ವಿರೋಧಿಸ್ತಾಳೆ. ಏನ್ ಹೇಳ್ತಾ ಇದ್ದಿಂದ ಅದೇ ಕೊನೆಗೆ ಅವಳೇ ಅದಕ್ಕೆ ತಯಾರಾಗ್ತಾಳೆ. ಹಾಗಿರುವಾಗ ಅಲ್ಲಿ ಮಂಥರೆಯ ಮಾತು ಹೇಗೆ ಬಂದಿದೆ ಅಂತ ಗೊತ್ತಾಗ್ತದೆ ಅಲ್ಲ. ಆಗ ಅವಳು ಹೇಗೆ ಬದಲಾದಳು, ಅದಕ್ಕಾಗಿ ಮಂಥರೆ ಯಾವ ರೀತಿಯಲ್ಲಿ ಮಾತಾಡಿದ್ದು ಅದೆಲ್ಲ ಬರ್ತದೆ ವಿಷಯ. ಮಂಥರೆಯ ಉಪದೇಶಕ್ಕೆ ಮಾರು ಹೋದ ಕೈಕೇಯಿಂದಾಗಿ ಅಯೋಧ್ಯೆಯಲ್ಲಿ ಉಂಟಾದ ಅನಾಹುತಗಳ ಕುರಿತು ಬರೆಯಿರಿ. ಗೊತ್ತಿದ್ದಾರೆ, ವೈರಿಗಳು ಬಂದ್ರು, ಏನಾದ್ರು ತೊಂದರೆ ಆಯ್ತು ಅಂತ. ಆ ಮೂಲಕ ಆಗ ಆ ಮಾತಿನಲ್ಲಿ ಬರ್ತದೆ, ಮಂಥರೆಯ ಮಾತಿನಲ್ಲಿ ಕೈಕೇಯಿ ಮಾತನಾಡಿ. ಆಮೇಲೆ ತಾಯಿಯ ಹೇಳಿದ ವರಗಳ ಬಗ್ಗೆ ಭರತನ ಪ್ರತಿಕ್ರಿಯೆಗಳು ಸಂಗ್ರಹಿಸಿ ಬರೆಯಿರಿ. ತಾಯಿಯ ವರದ ಬಗ್ಗೆ ಅವನು ಹೇಗೆ ಪ್ರತಿಕ್ರಿಯಿಸಿದಲ್ಲ, ಅವನಿಗೆ ಇಷ್ಟ ಆಗುದಿಲ್ಲ, ಸಿಟ್ಟು ಬರ್ತದಲ್ಲ, ಇಷ್ಟ ತಪ್ಪು ಮಾಡಿತ್ತು, ಅದೆಲ್ಲದೇ ಬರಬೇಕು. ಮತ್ತೆ ಈ ನಾಟಕವನ್ನು ಸಂದರ್ಭ ಸಿಕ್ಕಿದ ನಿಮಗೆ ಅಭಿನಯಿಸಬಹುದು ಅಲ್ಲ. ಮುಂದೆ ಬೇರೆ ಕೆಲವು ಚಟುವಟಿಕೆ ಕೊಟ್ಟಿದ್ದಾರೆ ಅಲ್ಲ. ಕಥೆಯೊಂದು ಆಯ್ಕೆ ಮಾಡಿ ಅದನ್ನು ನಾಟಕ ರೂಪಕ್ಕೆ ಪರಿವರ್ತಿಸಿರಿ. ಒಂದು ಕಥೆಯನ್ನು ಹೇಗೆ ನಾಟಕ ಮಾಡಬಹುದು ಆ ರೀತಿ ಪರಿವರ್ತಿಸುವ ಆ ಪ್ರಯತ್ನ ಮಾಡಬೇಕು. ಇದರ ಅನುಭವದಲ್ಲಿ ನಿಮ್ಮ ಪರಿಸರದಲ್ಲಿ ಪ್ರದರ್ಶನಗೊಂಡ ನಾಟಕವೊಂದನ್ನು ವೀಕ್ಷಿಸಿ ಅದರ ಕುರಿತಾದ ವಿಮರ್ಶಾ ಲೇಖನವನ್ನು ಬರೆಯಿರಿ. ನಾಟಕವನ್ನು ನೋಡಿ ವಿಮರ್ಶಾ ಲೇಖನ, ವಿಮರ್ಶೆ ನೀವು ಈಗಾಗಲೇ ಬೇರೆ ಪಾಠಗಳಲ್ಲಿ ನೋಡಿದ್ರಿ. ಇದನ್ನು ನಾಟಕವನ್ನು ಹೇಗೆ ವಿಮರ್ಶೆ ಮಾಡಬಹುದು ಅಂತ. ನಾಟಕದ ವಿವಿಧ ಪ್ರಕಾರಗಳ ಗೊತ್ತು ಸ್ಟೋರಿ ಬೋರ್ಡ್ ತಯಾರಿಸಿ ಪ್ರದರ್ಶಿಸಿರಿ. ಸ್ಟೋರಿ ಬೋರ್ಡ್ ನಾವೀಗ ಮೊದಲೇ ನೋಡಿದ್ದೇವೆ ಅಲ್ಲ, ಬೇರೆ ತರಗತಿಗಳಲ್ಲಿ ಹೇಗೆ ನಾಟಕವನ್ನು ಒಂದಾಗಿ ಆ ಸ್ಟೋರಿ ಬೋರ್ಡ್ ಮಾಡಬಹುದು, ಪರಿಚಯಿಸ್ತಾ ಇರುವಂತದ್ದು. ಹೀಗೆ ಈ ನಾಟಕವನ್ನು ರಂಗ ಪ್ರಯೋಗಕ್ಕೆ ಅಳವಡಿಸಬೇಕಾದ ಸಿದ್ಧತೆ ಕುರಿತು ಬರೆಯಿರಿ. ಏನ್ ಸಿದ್ಧತೆ ಮಾಡಬೇಕು, ಇದನ್ನ ನಿಮ್ಮ ತರಗತಿಯಲ್ಲಿ ನಿಮ್ಮ ಶಾಲೆಯಲ್ಲಿ ಅಭಿನಯಿಸಬೇಕು.
ಅದಕ್ಕೆ ಬೇಕು ಸಿದ್ಧತೆ ಏನ್ ಮಾಡ್ತೀರಿ, ಏನೆಲ್ಲ ಬೇಕು ಗೊತ್ತಾಗ್ತದೆ ನಮ್ಗೆ. ನಾಟಕದ ಇಡೀ ನೋಡುವಾಗ ಯಾವೆಲ್ಲ ಸಿದ್ಧತೆ ಮಾಡಬೇಕು ಅಂತ ಬಹಳಷ್ಟು ಇದೆ. ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಬರಿಬೇಕು. ಈ ನಾಟಕವನ್ನು ಕಥೆಯ ರೂಪದಲ್ಲಿ ಸಂಕ್ಷೇಪಿಸಿರಿ. ಒಟ್ಟು ನಾಟಕವನ್ನು ಸಂಕ್ಷಿಪ್ತವಾಗಿ ಕಥೆಯಾಗಿ ಬರೆಯುವುದು ಹೇಗೆ ಅದನ್ನು ಪ್ರಯತ್ನ ಮಾಡಬೇಕು. ನಾಟಕದಲ್ಲಿ ಬಂದಿರುವ ಗಾದೆ ಮಾತುಗಳನ್ನು ಸಂಗ್ರಹಿಸಿ ವಿಸ್ತರಿಸಿ ಬರೆಯಿರಿ. ಕೆಲವು ಗಾದೆ ಮಾತುಗಳು ಬಂದಿದೆ ಅಲ್ವಾ. ಮೊಟ್ಟೆ ಒಡೆಯದೆ ಮರಿ ಬಂದಿತ್ತು, ಮೋಡ ಒಡೆಯದೆ ಮಳೆ ಬಂದಿತ್ತು, ಇದೆಲ್ಲ ಇದೆ ಅಂತ ಗಾದೆ ಮಾತುಗಳನ್ನು ಸಂಗ್ರಹಿಸಿ ಅದನ್ನು ವಿಸ್ತರಿಸಿ ಬರೀಬೇಕು. ಮತ್ತೆ ಸಂದರ್ಭ ಸಿಕ್ಕಿದಾಗ ಅದನ್ನು ಅಭಿನಯಿಸಬಹುದು. ನಿಮ್ಮ ವಾರ್ಷಿಕೋತ್ಸವದಲ್ಲಿ ಅದರಲ್ಲಿ ಹೇಳಿದ್ದಾರೆ. ಮತ್ತು ಈ ನಾಟಕವನ್ನು ಶಿಷ್ಟ ಭಾಷೆಗೆ ಪರಿವರ್ತಿಸಿ. ಇದು ಒಂದು ಗ್ರಾಮೀಯ ಭಾಷೆ ಅಲ್ಲ, ಮಂತ್ರ ಮಾತಾಡೋದ್ರಲ್ಲಿ ಗ್ರಾಮೀಯ ಭಾಷೆ. ಅದನ್ನು ಒಂದು ದೃಶ್ಯವನ್ನು ಅದು ಶಿಷ್ಟ ಭಾಷೆಗೆ ಭಾಷಾಂತರಿಸಿ ಪರಿವರ್ತಿಸಿ ಬರಿಬೇಕು. ಮುಂದೆ ಸ್ವಾರಸ್ಯ ಬರೀರಿ ಅಂತ ಇದೆ, ಅದು ನೋಡಿಕೊಳ್ಳಿ. ಅಲ್ಲ ಆಗ ಹೇಳಿದ ಹಾಗೆ ಮೋಡ ಹೊಡಿದೆ ಮಳಿ ಹೆಂಗ್ ಬಂದಾವು, ಮೊಟ್ಟೆ ಹೊಡಿದೆ ಮರಿ ಹೆಂಗ್ ಬಂದಾವು ಅಂದ್ರೆ ಆ ಒಂದು ಕ್ರಿಯೆ ಆಗ್ಬೇಕು. ಎಷ್ಟು ಸ್ವಾರಸ್ಯವಾಗಿ ಹೇಳಿದಾರಲ್ಲ, ಇವನಿಗೆ ಅರ್ಥ ಆಗುವಾಗೆ, ಕೈಕೇಯಿಗೆ ಅರ್ಥ ಆಗುವಾಗೆ ಮಂತ್ರ ಹೇಳ್ತಾನೆ. ಇನ್ ಭಯಗೊಳ್ಬೇಡ ಅಲ್ಲ, ಒಂದು ಒಳ್ಳೆ ಕೆಲಸ ಮಾಡುವಾಗ ಇನ್ನು ಸ್ವಲ್ಪ ಕಷ್ಟ ಅನುಭವಿಸಬೇಕಾಗ್ತದೆ, ಎಲ್ಲವೂ ಚೆನ್ನಾಗಿರ್ಲಿಕ್ಕಿಲ್ಲ ಅಂತ. ಆಗ ಅದು ಗೊತ್ತಾಗ್ತದೆ ನಮಗೆ. ಹೇಳಿದ್ದೇನೆ, ಉಳಿ ಹೊಡೆತ ತಿನ್ನದೆ ಕಲ್ಲಿಗೆ ಕುಸುರಿ ಬಂದಿತ್ತ. ಒಂದು ಕಲ್ಲು ಅಲ್ಲ, ಶಿಲ್ಪ ಆಗ್ಬೇಕಿದ್ರೆ ಉಳಿ ಹೊಡೆತ ಪೆಟ್ಟು ತಿನ್ಲೇಬೇಕು. ಹಾಗೆ ಹೇಳ್ತಾನಲ್ಲ, ಭರತರಾಜ ಯುವರಾಜ ಆಗ್ಬೇಕಿದ್ರೆ ರಾಮ ಮತ್ತು ದಶರಥ ಸ್ವಲ್ಪ ಕಷ್ಟ ಪಡಬೇಕು ಅಂತ. ತಾಯಿ ರಕ್ತ ಬಸಿದೆ ಕುಸಿಗೆ ಉಸಿರು ಬಂದಿತ್ತ. ಒಂದು ಮಗು ಹುಟ್ಟಬೇಕಿದ್ರೆ ಆ ತಾಯಿ ತುಂಬಾ ಕಷ್ಟ ಪಡಬೇಕಾಗ್ತದೆ, ತಾಯಿಯ ರಕ್ತವನ್ನೇ ಹರಿಸಬೇಕಾಗ್ತದೆ. ಹಾಗೆ ಅಲ್ಲ, ಸ್ವಲ್ಪ ಎಲ್ಲ ನೋವು ಅನುಭವಿಸಬೇಕಾಗ್ತದೆ, ಕಷ್ಟ ಅನುಭವಿಸಬೇಕಾದಿತ್ತು ಅಂತ ಹೇಳ್ತಾರೆ. ಇವಿಷ್ಟು ಇಡೀ ನಾಟಕಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು. ಇದರಲ್ಲಿ ನಿಮಗೆ ಸುಲಭವಾಗಿ ಬರಿಬಹುದು. ಹೆಚ್ಚಿನ ಓದಿಗೆ ಬೇಕಾದ ಕೃತಿಗಳನ್ನು ಕೊಟ್ಟಿದ್ದಾರೆ ಈ ನಾಟಕದ ಬಗ್ಗೆ. ಅದು ನಾಟಕ ಸಾಹಿತ್ಯದ ಬಗ್ಗೆ ಕೂಡ ಅದೆಲ್ಲ ನೋಡಬಹುದು. ಇಲ್ಲಿಗೆ ಈ ತರಗತಿ ಪೂರ್ತಿ ಆಗ್ತದೆ, ಜೊತೆಗೆ ನಾಟಕ ಕೂಡ ಪೂರ್ತಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಕಳೆದ ಇಷ್ಟು ನಿಮ್ಮ ಇಡೀ ಪಠ್ಯದ ಎಲ್ಲಾ ಪಾಠಗಳನ್ನು ನಾವು ಪೂರ್ತಿ ಮಾಡ್ತಾ ಇದ್ದೇವೆ. ಹಾಗಿರುವಾಗ ಇಷ್ಟು ಸಮಯದಿಂದ ಅದು ನೀವು ನೋಡ್ತಾ ಇದ್ದೀರಿ. ಈ ಒಂದು ಸ್ಥಿತಿಯಲ್ಲಿ, ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಗರಿಷ್ಠವಾದಂತಹ ಪ್ರಯತ್ನ ಮಾಡಿದ್ದೇವೆ ಇದು ನಿಮಗೆ ತಲುಪಿಸಲಿಕ್ಕಾಗಿ. ಆಗ ಪ್ರತಿಯೊಬ್ಬರಿಗೂ ಕೂಡ ಇದು ತಕ್ಕಷ್ಟು ಸಾಧ್ಯವಾದಷ್ಟು ಅರ್ಥ ಆಗಿರಬಹುದು, ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ. ಇದನ್ನೆಲ್ಲ ಪುನಃ ಗಮನಿಸಿದ್ರೆ ನಿಮಗೆ ಪರೀಕ್ಷೆ ಬೇಕಾದ ಎಲ್ಲ ಸಹಾಯ ಇದರಿಂದ ಸಿಗ್ತದೆ. ಜೊತೆಗೆ ಇನ್ನಿರುವ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಕೂಡ ಎಲ್ಲ ಪಾಠವನ್ನು ನೋಡಬಹುದು. ಸಂಶಯ ಇದ್ರೆ ನಿಮ್ಮ ಅಧ್ಯಾಪಕರಲ್ಲಿ ಇದನ್ನು ಕೇಳಬಹುದು. ಜೊತೆಗೆ ನೀವು ಹೇಳಿದಂತ ನಾವು ಈಗ ಆಗಾಗ ಎಲ್ಲಾ ತರಗತಿಯಲ್ಲಿ ಕೊಟ್ಟಂತ ಎಲ್ಲಾ ಚಟುವಟಿಕೆಗಳನ್ನು ನೀವು ಮಾಡಿರ್ಬೋದು ಅಂತ ನಂಬುತ್ತೇನೆ. ಎಲ್ಲರಿಗೂ ಕೂಡ ಈ ತರಗತಿಯನ್ನೆಲ್ಲ ಗಮನಿಸಿ ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತಾ ಈ ತರಗತಿಯನ್ನು ಪೂರ್ತಿಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.